ನಮಸ್ಕಾರ. ಈಗ ನಾನು ಮಾತಾಡಕ್ಕೆ ಬಂದಿರೋ ವಿಚಾರ, ಒಂದು ಬಜೆಟ್, ಎರಡು ದರ್ಶನ್ ಕೇಸ್, ಮೂರು ಇಡಿ ಅವ್ರ ಮೇಲೆ FIR ಆಗಿರೋದು. ಡೈಲಾಗ್ ಹೇಳ್ಬೇಕಂತಾರಪ್ಪ ಅವಂಗಪ್ಪ, ಅದೊಂದು ಹೇಳಿ ಚಾಲು ಮಾಡ್ತಾನೆ ಲೈವ್. ಈ ಬಬ್ರುವಾನದಾಗ ಜಾರಣಿ ಮಗ ಅಂತಾನ, ಆ ಜಾರಣಿಯ ಮಗ ಅಂತ ಮಾತು ಮಾತಿಗೂ ನೀನು ನನಗೆ ತಂದೆ ತಂದೆ ಅಂತ ಹೇಳಬೇಕಾದ್ರೆ ನೀನು ಜಾರಣಿಯ ಮಗನೇ ಇರಬೇಕು. ಓ ಜಾರಣಿಯ ಮಗ, ಎಲ್ಲೋ ಅರ್ಜುನ, ಭೋರ್ಗರೆವ ಪ್ರವಾಹವನ್ನು ಮೆಟ್ಟಿ ನಿಲ್ಲಬಲ್ಲೆ, ಪರಸಡಿಲ ಬಡಿತವನ್ನು ಬರೀ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ, ಕಾಲಿಗಿಚ್ಚಿನ ಕಾಡನ್ನು ಕೋಲಿನಿಂದ ತುಳಿಯಬಲ್ಲೆ. ಆದರೆ ಮಾತೃನಿಂದನೆಯನ್ನು ಮಾತ್ರ ಸಹಿಸಲಾರೆ, ಮಾತೃನಿಂದನೆಯನ್ನು ಮಾತ್ರ ಸಹಿಸಲಾರೆ. ಈಗ ನಾ ಮಾತಾಡೋ ವಿಚಾರ ಒಂದೆರಡು ಮೂರು ವಿಚಾರಗಳಿದಾವೆ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಬಜೆಟ್ ಬಗ್ಗೆ ಮಾತಾಡ್ತೀನಿ, ಆಮೇಲೆ ದರ್ಶನ ಬಗ್ಗೆ ಮಾತಾಡ್ತೀನಿ, ಆಮೇಲೆ ಬಾದಾಮಿಯಲ್ಲಿ ನಮ್ಮ ವಕೀಲರನ್ನ ಒಂದು ದಿವಸ ಕಸ್ಟಡಿ ತಗೊಂಡಿದ್ದರಂತೆ ಕೋರ್ಟ್ನವರು, ಕೋರ್ಟ್ JMFC ಕೋರ್ಟ್ ತಗೊಂಡಿದ್ದರಂತೆ, ಅದರ ಬಗ್ಗೆನೂ ಮಾತಾಡ್ತಾ ಇದ್ದೀನಿ. ಈಗ ಬಜೆಟ್, ನಾನೀಗ ಇಪ್ಪಟ್ಟು ಕಾಮೆಂಟ್ನ ಲಾಸ್ಟ್ಗೆ ಎಲ್ಲರಿಗೂ ಹೇಳ್ತೇನೆ, ನನ್ನ ಉತ್ತರನ ಕಾಮೆಂಟ್ ನೋಡೋರಿಗೆ ಎಲ್ಲರಿಗೂ ಲಾಸ್ಟ್ಗೆ ಉತ್ತರ ಹೇಳ್ತೇನೆ. ಬಜೆಟ್ಟು ಈಗ ಮೋದಿಯವರು, ಈ ಮೋದಿಯವರಿಗೆ ಇದೊಂದು ಸಪೋರ್ಟು, ನಿತಿನ್ ಒಂದು ಸಪೋರ್ಟು. ಈಚ ಕಡೆಗೆ ನಿತಿನ್, ಈಚ ಕಡೆಗೆ ಚಂದ್ರಬಾಬು ನಾಯ್ಡು ಇದ್ರ ಮೇಲೆ ನಿಂತಿದೆ. ಇದು ಈ ಸಪೋರ್ಟ್ ಮೇಲೆ ನಿಂತಿದೆ ಇದು ಮೋದಿ ಸರ್ಕಾರ. ಈಗ ಅದಕ್ಕೆ 15,000 ಕೋಟಿಯನ್ನ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶಕ್ಕೆ ಕೊಟ್ಟರು, ಆಂಧ್ರ ಸರ್ಕಾರಕ್ಕೆ ಅನುದಾನ. ಇನ್ನು ನಿತೀಶ್ ಕುಮಾರ್ ಬಿಹಾರಕ್ಕೆ 26,000 ಕೋಟಿ. ಎಷ್ಟು? 26,000 ಕೋಟಿ. ಈ ನಮ್ಮ ಇದಕ್ಕೆ ಕರ್ನಾಟಕಕ್ಕೆ ಚೊಂಬು, ಕರ್ನಾಟಕಕ್ಕೆ ಚೊಂಬು, ಅಮ್ಮ ಹಾಕಿ ಚೊಂಬು. ಟ್ಯಾಕ್ಸ್ ಮಾತ್ರ ಹೋಗದೆ 3 ಲಕ್ಷಕ್ಕಿಂತ ಹೆಚ್ಚಿಗೆ 3 ಲಕ್ಷ ಹೆಚ್ಚಿಗೆ ಕೋಟಿ ನಾವು ಟ್ಯಾಕ್ಸ್ ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಸೆಸ್ ವಹಿಸು ಒಂದು ವೆಹಿಕಲ್ ತಗೊಂಡ್ರೆ ಇದ್ರದ್ದು ಹೋಗ್ತದೆ, GST ಹೋಗ್ತೈತಿ. ಒಂದು ಊಟ ಮಾಡಿದರೆ 18% ಹೋಗ್ತದೆ ಅವ್ರಿಗೆ. ಒಂದು ಊಟ ಮಾಡಿದರೆ ಹೋಟ್ಲಾಗ. ಮೋದಿಯವ್ರಿಗೆ ಕೊಡ್ಬೇಕು, ಗೊತ್ತಿಲ್ಲವ್ರಿ ಭಕ್ತರಿಗೆ. ಭಕ್ತರಿಗೆ ಏನು ಗೊತ್ತೇ ಇಲ್ಲ. ಮೋದಿ ಇಷ್ಟ ಗೊತ್ತಿರೋದು. ಮೋದಿ ಒಬ್ಬ ಅಧಿಕಾರದ ಪಿಪಾಸು, ಅಧಿಕಾರಕ್ಕಾಗಿ ಅಂಟಿಕೊಂಡು ಸಕಲ ವೈಢೂರ ವೈಭೋಗ್ಯವನ್ನ ಪಡೆಯುವಂತ ಮಹಾರಾಜನಾಗಬೇಕು ಅನ್ನುವ ವಿಚಾರವನ್ನು ಹೊಂದಿರುವಂತ ಮನುಷ್ಯನೇ ಹೊರತು ಈ ದೇಶಕ್ಕಾಗಿ, ಈ ಜನರಿಗಾಗಿ ಏನು ಒಳ್ಳೆಯದನ್ನ ಮಾಡುವಂತ ಮನುಷ್ಯ ಅಲ್ಲ. ಯಾಕೆ ಅಂದ್ರೆ ಈಗ RSS ಬೇಜಾರಾಗಬಾರ್ದು, RSS ನಮಗೆ ಬೆಂಬಲ ಕೊಡಬೇಕು ಅಂತೇಳಿ RSSಗೆ ಏನು ಅವ್ರ ಮನಸ್ಥಿತಿ ಇದೆ, ಸರ್ಕಾರಿ ನೌಕರದಾರರು ಸಹ RSS ಅನ್ನ ಸೇರಬಹುದು, RSS ಕಚೇರಿಗೆ ಹೋಗಬಹುದು ಅಂತ ಆದೇಶ ಮಾಡಿದ್ದಾರೆ. ಇದು ಮಾಡಿದ್ದು ತಿರುಗುಬಾಣ ಆಗ್ತದೆ. ಯಾಕೆ ಅಂದ್ರೆ ಸರ್ಕಾರದಲ್ಲಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಬಯಾಸ್ ಆಗಿ, ಪ್ರಿಜುಡೈಸ್ ಆಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಒನ್ ವೇ ಆಗಿ ಕೆಲಸ ಮಾಡ್ತಾರೆ ಅನ್ನೋದು ಅರ್ಥ ಆಗ್ತದೆ. ಅದನ್ನ ಲಘುನ ಐಡೆಂಟಿಫೈ ಆಗ್ತದೆ. ಸರ್ಕಾರಿ ಅಧಿಕಾರಿಗಳು ಎತ್ಲಾಗದರ ಮನಸ್ಥಿತಿ ಅನ್ನೋದು ಗೊತ್ತಾಗಲ್ಲ. ಪಕ್ಷಕ್ಕಾದ್ರೆ BJP ಕಡೆಗದರೋ ಕಾಂಗ್ರೆಸ್ ಬರೋದರೋ ಅಂತ ಗೊತ್ತಾಗದಿಲ್ಲ. ಈಗ ಅವರಿಗೆ ಚಡ್ಡಿ ಹಾಕ್ಸಿದ್ರು ಅಂದ್ರೆ ಅವರು ಚಡ್ಡಿ ಹಾಕ್ಯಂದು ಆಫೀಸ್ಗೂ ಬರ್ಬೋದು. ಹಂಗಾರ ಅವರು ದೇ ಕ್ಯಾನ್ ಯೂಸ್ ದಿ ಯೂನಿಫಾರ್ಮ್. ಅದನ್ನು ಬಿಟ್ಟು ಈಗ ಸಪೋಸ್ ಈಗ ಹಂಗಾರ ಸರ್ಕಾರಿ ನೌಕರದಾರರು ಅಂದ್ರೆ ಪೊಲೀಸರು ಸೇರ್ಕೋಬಹುದು. ಪೊಲೀಸರು ಈ ಚಡ್ಡಿ ಬಿಟ್ಟು ಆ ಚಡ್ಡಿ ಹಾಕ್ಕೊಂಡು ವರ್ಕ್ ಮಾಡಬಹುದು. ಪಟ್ಟು ಅಲ್ಲಿ ಸದಾವತ್ಸಲೆ ಅಂತ ಹೋಗಿ
ಅವ್ರ ಚಡ್ಡಿ ಹಾಕ್ಕೊಂಡು ಕೈಯಾಗ ಒಂದು ಕೋಲ್ ಲಾಟಿ ಹಿಡ್ಕೊಂಡು ಅದನ್ನು ಮಾಡ್ಬೋದು, ಇಷ್ಟ ಇದ್ದಂಥ ಪೊಲೀಸರು. ಹೌದಾ? ಆದರೆ ರಾಜ್ಯ ಸರ್ಕಾರ ಇದಕ್ಕೆ ಒಪ್ಪಿಗೆ ಕೊಡಬೇಕು. ಆಯಾ ರಾಜ್ಯ ಸರ್ಕಾರಗಳು ರಾಜ್ಯ ಸರ್ಕಾರದ ನೌಕರದಾರರಿಗೆ ಒಪ್ಪಿಗೆ ಕೊಡುತ್ತಾ ಹೇಗೆ? ಒಂದು, ಬಜೆಟ್ ಅನ್ನು ನಮಗೆ ಯಾಕೆ ಕೊಟ್ಟಿಲ್ಲ? ಯಾಕೆ ಕೊಟ್ಟಿಲ್ಲ? 17 ಸೀಟನ್ನು ಕೊಟ್ಟು 4 ಕೇಂದ್ರ ಸರ್ಕಾರದ ಕೊಂಬುಗಳನ್ನ ಅಧಿಕಾರವನ್ನ ಸಚಿವರನ್ನ ಕೊಟ್ಟಿದ್ದು. ಆ ಸಚಿವರು ಏನು ಅಭಿವೃದ್ಧಿ ಮಾಡಬೇಕು? ಈ ನಮ್ಮ ಕುಮಾರಣ್ಣ ಅಭಿವೃದ್ಧಿ ಮಾಡ್ಕೋಬೇಕು. ನಮ್ಮ ಶೋಭಕ್ಕ ಅಭಿವೃದ್ಧಿ ಮಾಡ್ಕೋಬೇಕು. ನಮ್ಮ ಪ್ರಹ್ಲಾದ್ ಜೋಶಿ ಅವರು ಅಭಿವೃದ್ಧಿ ಮಾಡ್ಕೋಬೇಕು ಅಂತ ಒದ್ದಾಡ್ತಾರ. ಸ್ವಂತ ಅಭಿವೃದ್ಧಿ ಅಲ್ಲ ನಾ ಹೇಳೋದು, ಅವ್ರ ಕ್ಷೇತ್ರದ ಅಭಿವೃದ್ಧಿ. ಜನ ತಪ್ಪು ತಿಳ್ಕೊಬೇಡ್ರಿ, ಹಂಗೆ ಸ್ವಂತ ಅಭಿವೃದ್ಧಿ ಮಾಡ್ಕೊಂಡಾರಲ್ಲ ಅವ್ರು ಯಾವ ಆಸ್ತಿ ಮಾಡ್ಕೊಂಡಲ್ಲ, ಯಾವ ಮನೆ ಮಾಡ್ಕೊಂಡಲ್ಲ. ಅಪ್ಪಟ ಸತ್ಯ ಹರಿಶ್ಚಂದ್ರನ್ ಬಿಟ್ರೆ ನೆಕ್ಸ್ಟ್ ಇವ್ರ ಚಾನ್ಸು. ಸತ್ಯ ಹರಿಶ್ಚಂದ್ರನ್ ಬಿಟ್ರೆ ನೆಕ್ಸ್ಟ್ ಕುಮಾರಸ್ವಾಮಿ ಅವ್ರು ಬರ್ತಾರೆ 1ನೇ ಪ್ಲೇಸ್ನಾಗ. 2ನೇ ಪ್ಲೇಸ್ನಾಗ ಇವ್ರು ಬರ್ತಾರ, ನಮ್ಮ ಶೋಭಕ್ಕರ್ 2ನೇ ಪ್ಲೇಸ್ನಾಗ. 3ನೇ ಪ್ಲೇಸ್ನಾಗ ಪ್ರಹ್ಲಾದ್ ಜೋಶಿ ಬರ್ತಾರ. ಹಂಗೆ ಕಾಂಪಿಟೇಷನ್ ಇಲ್ಲ, ಹಂಗೆ 1ನೇ ಸ್ಥಾನಕ್ಕೆ ಬರೋಕ್ಕಾಗಲ್ಲ ಪ್ರಹ್ಲಾದ್ ಜೋಶಿ ಅವರು. 1ನೇದು ಕುಮಾರಣ್ಣನ ಸತ್ಯ ಹರಿಶ್ಚಂದ್ರನ್ ಬಿಟ್ರೆ ನೆಕ್ಸ್ಟ್ ಸತ್ಯ ಹರಿಶ್ಚಂದ್ರ ಯಾರಾದರೂ ಇದ್ರಿ ಈ ಭೂಮಿ ಮೇಲೆ ಕುಮಾರಸ್ವಾಮಿ, ಜೆಡಿಎಸ್ ಕುಮಾರಸ್ವಾಮಿ. ಅಧಿಕಾರಕ್ಕಾಗಿ ಅದೆಂತ ಮುಗುಳ್ನಾಗಿ ಅದೆಂತನಿಗೆ ಮನೆಯಾಗಲ್ಲೇನು ಗಡ್ಡಕ್ಕೆ ಬೆಂಕಿ ಹತ್ತಿರ್ಲಿ, ಮನೆಯೊಳಗೆ ಏನು ರಂಪಾಟಾಗಿರ್ಲಿ, ಮಂತ್ಯಂದೊಳಗೆ ಏನಾರ ಆಗಿರ್ಲಿ, ಆಹಾ ಅದೇನು ದೊಡ್ಡದು ಉಕ್ಕು ಕಬ್ಬಣ ಅಧಿಕಾರ ಕೊಟ್ಕೊಡ್ಲೇನೆ ಅದು ಅಂಥ ಮುಗುಳ್ನಾಗಿ ಮುಖದಲ್ಲಿ ಮುಗುಳುನಾಗಿ ಹೆಂಗೆ ಆಹಾ ಅಯ್ಯೋ ದೊಡ್ಡ ಕತ್ತಿಲಪ್ಪ ಅದು. ಹೀಗೆ ಇಂಥಿಂಥ ಮಹನೀಯರಿದ್ದು ಕರ್ನಾಟಕದ ಮೆಂಬರ್ ಒಬ್ಬ, ನಮ್ಮ ಹೆಸರಾಂತ ಮೈಸೂರು ಮಹಾರಾಜರು ಒಬ್ಬ MP ಇದ್ದು, ಯದುವಂಶ ಮಹಾರಾಜರು, ನಮಗೆ ಗೌರವ ಇದೆ ಅವ್ರ ಬಗ್ಗೆ, ಅಂಥವರಾಗಿದ್ದು. ನಾನೇನು ಸಮಾಜ ಸೇವೆ ಮಾಡ್ತೀನಿ ಅಂತ ಹೇಳಿ ಡಾಕ್ಟರ್ ಮಂಜುನಾಥ್, ಹೆಸರಾಂತ ಹೃದಯ ತಜ್ಞ ಮಂಜುನಾಥ್ ಅವರು ಬಂದಿದ್ದು. ಅವರಿಬ್ಬರಿಗೂ ಮಿನಿಸ್ಟರ್ ಚಾನ್ಸ್ ಕೊಡಬೇಕಾಗಿತ್ತು. ಅಂಥ ಪ್ರಬುದ್ಧರಿಂದ ಕರ್ನಾಟಕದಲ್ಲಿ 17 ಸೀಟು ಬರಕ ಕಾರಣ ಆಯಿತು. ಏನಿ ವಿಜೇಂದ್ರ ಮಕ ನೋಡೇನು ಬಂದಿಲ್ಲ, 17 ಸೀಟು. ಆದರೆ 28ಕ್ಕೆ 28 ಅಂದರು, 18 ಸಹಿತ ತಳಕಾಗಲಿಲ್ಲ. 17 ಬಿಜೆಪಿ ಬಂದಿದ್ದು, 2 JDS. ಅವರು ಸ್ವಂತ ನಿಂತರು 2-3 ಗೆಲ್ತಿದ್ರು, ಬಿಜೆಪಿ ಅಲೈನ್ಸ್ ಇಲ್ಲಿದ್ರು ಗೆಲ್ತಿದ್ರು, JDSನವು 2-3 ಕಾಯಂ ಅವು. ಏನು JDSನವ್ರಿಗೇನು ಬಿಜೆಪಿಯಿಂದ ಉಪಕಾರ ಆಗಿಲ್ಲ, ಬಿಜೆಪಿಗೆ JDSನಿಂದನೂ ಉಪಕಾರ ಆಗಿಲ್ಲ. ಯಾಕಂದ್ರೆ ಇಲ್ಲಿ ಉತ್ತರ ಕರ್ನಾಟಕ ಬಂದ್ರೆ JDS ನೋವೇ. ಎಲ್ಲೈತಿ ರಾಣೆಬೆನ್ನೂರಾಗ? ಎಲ್ಲೈತಿ ರಾಣೆಬೆನ್ನೂರಾಗ? ಅದು ನಮ್ಮ ಮಂಜು ವೈಯಕ್ತಿಕವಾದಂತಹ ಓಟನ್ನ ಹಾಕಿದ್ದದು. ಅದು JDS ಓಟ್ ಅಲ್ಲ, ಪಾರ್ಟಿ ಓಟ್ ಅಲ್ಲದು. ಮಂಜು ಗೌಡಶಿವಣ್ಣವ್ರು 7,000 ಓಟ್ ತಗೊಂಡಿದ್ದಾನೆ ಅಂದ್ರೆ, ಅದಕ್ಕಿಂತ ಮುಂದಾಗ JDSನಿಂದ 13,000 ಓಟ್ ತಗೊಂಡಾನೆ ಅಂದ್ರೆ ಇಟ್ ಈಸ್ ಹೀಸ್ ಪಾಪ್ಯುಲಾರಿಟಿ. ಅವನು ಪಾಪ್ಯುಲರ್ ಹುಡುಗ, ಪ್ರಾಮಾಣಿಕ ಹುಡುಗ ಅವನು. ಮಂಜು ಗೌಡಶಿವಣ್ಣ ರಾಣೆಬೆನ್ನೂರ JDSಗೆ ಅದನ್ನೆಲ್ಲ, ಅವನು ಪ್ರಾಮಾಣಿಕ ಹುಡುಗ. ಕೋಟಿಗಂಟ್ಲೆ ಖರ್ಚು ಮಾಡ್ಕೊಂಡದನು, ಸ್ವಂತ ಕೋಟಿಗಂಟ್ಲೆ ಖರ್ಚು ಮಾಡ್ಕೊಂಡು ಒಬ್ಬ ರೈತಾಪಿ ಮನೆತನದಿಂದ ಬಂದು, ಅವನು ನನ್ನಷ್ಟು ಓದಿರ್ಲಿಕ್ಕಿಲ್ಲ, ಆದ್ರೆ ನಮ್ಮ ಹುಡುಗ ಅವನು, ಪ್ರಾಮಾಣಿಕ ಹುಡುಗ ಅವನು, ನಮ್ಮ ಕೈಯಾಗ ಬೆಳೆದ ಹುಡುಗ ಅದು ಮಂಜುನಾಥ್ ಗೌಡಶಿವಣ್ಣವರ. ನಾವು ಪಾರ್ಟಿ ಯಾವ ಪಾರ್ಟಿಗಿದ್ರು ಬಿಜೆಪಿಯಲ್ಲೂ ಕೆಲವು ಒಳ್ಳೆ ಹುಡುಗರು ಅದಾರೆ, ನನಗೆ ಆತ್ಮೀಯರದಾರೆ, ಅವ್ರು ಒಳ್ಳೆಯರದಾರೆ, ಪ್ರಾಮಾಣಿಕರದಾರೆ. ಬಿಜೆಪಿಯಲ್ಲಿ ಪ್ರಾಮಾಣಿಕರಿದ್ರೆ ನಾ ಗೌರವಿಸ್ತೀನಿ. ಓಸ್ ತಿನ್ನಾಕ ಹೋಕ್ಕವೆ. ಅದು MLA 43 ವರ್ಷ, ಇವು 63 ವರ್ಷ ಹೋಗಿ ತಿನ್ನಾಕ ಅಣ್ಣರ ಅಂತವು. ರಾತ್ರಿ ಹೋಗಿ ಫೋನ್ ಯಾರ್ದಾರ ಬಂದ್ರೆ ಯಾವ ಮಟ್ಟಕ್ಕಪ್ಪ ಇವರು ಕುಡಿದು ಮಕ್ಕಳ ಜೊತೆ ಸೈಕಲ್ ಮೋಟ್ರ್ ಹತ್ಕೊಂಡು ಹೋಕಾರ ಅಂದ್ರೆ ಇವ್ರು ಯಾವ ಮಟ್ಟಕ್ಕೆ ಅದಾರ? ಏನು ಅಧಿಕಾರ ಐತಿ? ಒಬ್ಬ MLA ಅದನ ಅಂದ್ರೆ ಹಂಗ ಏನಂಗ ಒಬ್ಬ MLA ನಿಂದ ಎಲ್ಲ ದೊಡ್ಡ ಅಧಿಕಾರ, ಸರ್ವಾಧಿಕಾರ ಇರ್ತದ. ಅದೇ ED ಅವ್ರ ಮೇಲೆ ಹಾಕ್ಯಾರ ನೋಡು, ಕರ್ನಾಟಕ ಸರ್ಕಾರ ED ಅವ್ರ ಮೇಲೆ ಹಾಕಿದೆ, ಅರೆಸ್ಟು ಮಾಡಬೇಕು. ಏನು ED ಅವ್ರ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಅಂದ್ರೆ
ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿ ಬಯಾಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರಂದ್ರೆ ಕಾಗ್ನಿಸಬಲ್ ಅಫೆನ್ಸ್ happened in front of the some persons, the immediately the publics under section 43 of CRPC or the government or the police official shall arrest immediately. FIR ಹಾಕಿರೋದು ಅಷ್ಟೇ ಅಲ್ಲ, ಎಲ್ಲಿ ಹಾಕಿದ್ದಾರೆ FIR ನ, ಯಾವ ಪೊಲೀಸ್ ಸ್ಟೇಷನ್ ಹಾಕಿದ ಇಡಿ ಅಧಿಕಾರಿಗಳು ಸರ್ಕಾರದ ಒಬ್ಬ ಅಧಿಪತಿ ನಾಡಿನ ದೊರೆ ಸಿದ್ದರಾಮಯ್ಯನವರನ್ನ ಅರೆಸ್ಟ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಕೆಲವು ಕುಹಕಿಗಳ, ಕೆಲವು ಎಂಪಿಗಳ ಮತ್ತು ಮಿನಿಸ್ಟರ್ಗಳ ಇಂಡೈರೆಕ್ಟ್ ಒತ್ತಡದ ಮೇರೆಗೆ, ಆ ಅನೈತಿಕ ಒತ್ತಡದ ಮೇರೆಗೆ ಇವ್ರನ್ನ ಅರೆಸ್ಟ್ ಮಾಡ್ರಿ, ಇವ್ರನ್ನ ಇದು ಮಾಡ್ರಿ. ಯಾಕಂದ್ರೆ ಕರ್ನಾಟಕ ಅಂದ್ರೆ ಬಿಜೆಪಿಗೆ ಭಾರಿ ಸಿಟ್ಟು. ಯಾಕಂದ್ರೆ ಬಿಜೆಪಿಗೆ ಇಲ್ಲರಿಗಂತೂ ಭಾರಿ ಸಿಟ್ಟು. ಬಿಟ್ಟಿ ಭಾಗ್ಯ ಸಿದ್ದರಾಮಯ್ಯ ಬಳಿ ಬರೋದಲ್ಲ. ಈಗ ಭರ್ಜರಿ ಬರ್ತಲ್ಲ, ಸಿದ್ದರಾಮಯ್ಯ ಬಂದ್ರೆ ಭರ್ಜರಿ ಬಳಿ ಬರ್ತತಿ. ಆಮೇಲೆ ಸಿದ್ದರಾಮಯ್ಯ ಬಂದ್ರೆ ಭರ್ಜರಿ ಬೆಳಿ ಬರ್ತತಿ. ಹೆಂಗಾರ ಶಂಕ ಹೊಡ್ಕಾಡ್ರಿ. ಸಿದ್ದರಾಮಯ್ಯ ಆನಿ ಹೊಡಿದ್ದೆ ದಾರಿ 75 ತುಂಬಿ 76 ಅಚಲವಾಗಿ ಅವನು ಪ್ರಬುದ್ಧವಾಗಿ ಮಾತಾಡುವಂತ ಒಬ್ಬ ವ್ಯಕ್ತಿ 61 63 ಅಂತಾರೆ. ಬರಬ್ಬರಿ ಗೂಟ ಹೊಡೆದಂಗೆ ಶೆಡ್ ಹೊಡೆದು ನಿಲ್ಲುವಂತ ಒಂದು ಹುಲಿ ಟಗರು ಅದೇನಾರ ಇದ್ರೆ ಅದು ಹುಲಿ ಟಗರು ನಮ್ಮ ಒನ್ ಅಂಡ್ ಓನ್ಲಿ ದಿ ಸಿಂಗಲ್ ಆರ್ಮಿ ಮಿಸ್ಟರ್ ಸಿದ್ದರಾಮಯ್ಯ. He was also one of an advocate. It is also image proud of him to say that he is an advocate. ಸೊ ನೀವು ಅಂತವ್ರನ್ನ ಕಾನೂನು ಕುಣಿಕೆಯಲ್ಲಿ ಸಿಗಿಸಿ ಅರೆಸ್ಟ್ ಮಾಡ್ಸಕ್ ಬರ್ತವೆ ಅಂದ್ರೆ ಎಷ್ಟು ಮೂರ್ಖರದ್ರಿ. ಮುಂದೆ ಪರಿಣಾಮ ಏನಾಗ್ಬೋದು? ಸಿದ್ದರಾಮಯ್ಯನ ಅರೆಸ್ಟ್ ಮಾಡಿಸಿದ್ರೆ ಮುಂದೆ ಪರಿಣಾಮ ಏನಾಕತ್ ಕರ್ನಾಟಕದಾಗ? ಅದನ್ನ ಸ್ವಲ್ಪ ತಲೆಯಾಗಿಟ್ಕೊಂಡು ಅರೆಸ್ಟ್ ಮಾಡ್ರಿ ಮಾಡಂಗದ್ರ. ಹಾಯ್ ಪ್ರಕಾಶ್ ಕುರ್ಡಿಗೆ, ನನ್ನ ಆತ್ಮೀಯ ಮಿತ್ರ. ಇಲ್ಲಿ MD ವಿಲ್ಸನ್ ಗಾರ್ಡ್ ಪೊಲೀಸ್ನವರು FIR ಹಾಕಿದ್ದಾರೆ. ಇವನ್ ಮಿತ್ತಲ್ ಇವನೊಬ್ಬ ಇಡಿ ಅಧಿಕಾರಿ, ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಅಧಿಕಾರಿ. ಇವನು ಸ್ವಾಯತ್ತತೆ ಇಲ್ಲ. ಮ್ಯಾಗ ಬುಲಾವ್ ಬಂದಾಗ ಇವ್ರು ಹೋಗಾರು ಹುಲಿ ಆಗಿಬಿಡ್ತಾರೆ ಮ್ಯಾಲ. ಹೋಗ ಇಂಥ ಅರೆಸ್ಟ್ ಮಾಡತ್ತಂದಾಗ ಮ್ಯಾಗ್ನಿಂದ ಯಾರು ಹೇಳ್ತಾರ ಅವಾಗ ಓಡಾಡ್ಬಿಡೋದು. ಈ ನಮ್ಮ ಇವದವು ನಮ್ಮ ಜರ್ಮನ್ ಶೆಫರ್ಡ್ಸ್ ನೋಡ ಅವ್ರನ್ನ ಅಂದ್ಬಿಟ್ರೆ ಹೊಂಟು ಬಿಡ್ದವು. ಅಗಾಧವಾದಂತ ಇದು ಬಂದ್ಬಿಡ್ತದ ಅವ್ರಿಗೆ. ಆಮೇಲೆ ಮಿತ್ತಲ್ ಮುರಳಿ ಕಣ್ಣನ್ ಅಂದ್ರೆ ಮೋಸ್ಟ್ಲಿ ಇವನು ತಮಿಳ್ನಾಡಿನ ಇರಬೇಕು, ಕರ್ನಾಟಕದನಲ್ಲ. ಮಿತ್ತಲ್ ಮುರಳಿ ಕಣ್ಣನ್ ಅಂದ್ರೆ ಇವರೆಲ್ಲ ಔಟ್ ಆಫ್ ಸ್ಟೇಟ್ನವರು ಇಲ್ಲಿ ಬಂದರ ಅಧಿಕಾರಿಗಳು. ಇವನಿಗೆ ನಾಗೇಂದ್ರಗೆ ಹೆಸರು ಹೇಳಂತ ಕಿರುಕುಳ ಕೊಟ್ಟಾರ. ನಾಗೇಂದ್ರ ಏನು ಮಿನಿಸ್ಟರ್ ಅದನ್ನಲ್ಲ, SC ST ಹಣ ತಿಂದದವ್ರ ಅಂದ್ರೆ ಹೊರಗ್ನರಲ್ಲ. ಅದೇ SC ST ನಿಗಮದ ಯಾರದಾರ, ST ನಿಗಮದಲ್ಲಿ ಯಾರದಾರ ಮಿನಿಸ್ಟ್ರು, ನಿಗಮದ ಅಧ್ಯಕ್ಷರು ಯಾರು? ನಾಗೇಂದ್ರ. ಹಿ ಈಸ್ ST. ಹಿ ಈಸ್ ನಾಟ್ ಬಿಲಾಂಗ್ಸ್ ಟು ದಿ ಲಿಂಗಾಯಸ್ ಆರ್ ಬೇರೆ ಯಾವುದೇ ಸಮುದಾಯದವರನ್ನ ನೇಮಿಸಿಲ್ಲ ಅಲ್ಲಿ. ಅದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂದ ಆ ಹಣ ಅಲ್ಲೇ ಟರ್ನೋವರ್ ಐತದೋ, ಅದನ್ನ ಯಾರು ತಿಂದೆ ಅಲ್ಲ, ಅಲ್ಲೇ ಐತದ ಹಣ. ಸಿದ್ದರಾಮಯ್ಯ ಸರ್ ಅದು ಯಾರು ಎಲ್ಲೆಲ್ಲಿ ಏನೇನು ಮಾಡಿದಾರೋ ಅದು ಅಷ್ಟು ರಿಕವರಿ ಮಾಡಿಸಿ ಅಲ್ಲಿ ಡಿಪಾಸಿಟ್ ಮಾಡಿಸ್ತೇವೆ ಅಂತಂದು ಅವ್ರು ಹೇಳಿದಂಗೆ ಇದೆ, ಹೇಳಿರಬಹುದು. ಆದ್ರೆ ಈ ಹಣ ಇನ್ವೆಸ್ಟಿಗೇಷನ್ SIT ಕೊಡದಾರೆ, ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಇದೆ. ಸರ್ಕಾರದ ಹಣವನ್ನ ಯಾರಾದರೂ ಮಿನಿಸ್ಟ್ರು ಅಥವಾ ಅವ್ರ ಕೆಳಗಿನ ಅಧಿಕಾರಿಗಳು ಮಿಸ್ ಅಪ್ರೋಪ್ರಿಯೇಷನ್ ಮಾಡಿದ್ರೆ 408, 409 ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಬರ್ತೈತಿ. ಅದೇನು ಗಲ್ಲಿಗೆ ಆರ್ಡರ್ ಮಾಡೋ ಅಂತದಲ್ಲ. 409 ಕೆಳಗೆ ಗೌರ್ಮೆಂಟ್ ಅಫಿಷಿಯಲ್ಸು ಹಣ ದುರುಪಯೋಗ ಆದ್ರೆ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಬರ್ತದೆ. ಸೆಕ್ಷನ್ 409 IPC ಕೆಳಗೆ ಜೀವಾವಧಿ ಶಿಕ್ಷೆ ಮಾಡುವಂತ ಅಪರಾಧ ಅದರಾಗ ವಿಚಾರ ಮಾಡ್ತಾ ಇದ್ದಾರೆ. ನವೀನ್ ಗೌಡ ಪೆನ್ಡ್ರೈವ್ ಕುಮಾರಸ್ವಾಮಿ ಅವರು ಪೆನ್ಡ್ರೈವ್ ಬಿಡಂಗೆ ಕಾಣ್ತಾರ. ಸಿದ್ದರಾಮಯ್ಯನವರು ಇವರು ಪೆನ್ಡ್ರೈವ್ ಬಕ್ಕಣದಾಗ ಇಟ್ಕೊಂಡಾರ ಅವರು ಕುಮಾರಸ್ವಾಮಿ ಅವರು. ಈಗ ಇದ್ರದೊಂದು ಬಿಡ್ತಾರೆ, ಈಗ ಇವತ್ತು ನಾಳೆ ಇದ್ರ ಹಿಡ್ಕೊಂಡ್ ಕೊಟ್ಟದಾರಲ್ಲ ಚಂಬ್ ಗಂಟ್ಲೆ. ನವೀನ್ ಗೌಡ ಹಿಂಗ್ ಚಂಬ್ ಗಂಟ್ಲೆ ಹಿಡ್ಕೊಂಡ್ ಕೊಟ್ಟದಾರ ಹಿಂಗ ಮೋದಿ ನಮಗೆ ಚಂಬ. ಒಂದು 50,000 ಕೋಟಿ ಕೊಟ್ಟದಾರ ನಮ್ ಕರ್ನಾಟಕಕ್ಕ ಬಜೆಟ್ನಾಗ. ಈಗ ಬಜೆಟ್ನ ಕೊಟ್ಟರ ಒಂದು ವಿಚಾರ ಏನಂದ್ರೆ
ಈಗ 26,000 ಕೊಟ್ಟರೆ ತೋರಿಸಿದಾರಷ್ಟೇ. ಆದ್ರೆ ಮುಂದೆ ಅದೇ ಅವ್ರಿಗೆ ಮುಳುವಾಕತಿ 25,000 26,000 ಕೋಟಿ ಬಿಹಾರ ಕೊಡೋದಲ್ಲ ಅವರು. ಸುಮ್ಮನೆ ತೋರಿಸಿದಾರೆ, ತುದಿ ಮುಗಿ ತುಪ್ಪ ಹಚ್ಚಿದಾರೆ. ಯಾಕಂದ್ರೆ ಸಪೋರ್ಟ್ ಕೊಟ್ಕೊಂತಿರ್ಲಿ ಅಂತ. ಇನ್ನೊಂದು ವಾರ 2 ವಾರದಾಗ ಹಣ ರಿಲೀಸ್ ಮಾಡಲಿಲ್ಲ ಅಂದ್ರೆ ಅವ್ರು ಬಡ ರಿಸೈನ್ ಮಾಡ್ತಾರೆ. ಚಂದ್ರಬಾಬು ನಾಯ್ಡು ಅಷ್ಟೇ 15,000 ಕೋಟಿ ಡಿಕ್ಲೇರ್ ಮಾಡ್ಯಾರ. ಈಗ 15,000 ಕೋಟಿ ಒಂದು 5,000 ಕೋಟಿ ಬಿಡ್ಬೇಕಾ? ಈಗ ಇಲ್ಲಿ ಬಿಡಕ್ ಹೋದ್ರೆ ಅಲ್ಲೆಲ್ಲ ನೀರು ಬಿಡ್ತದ ಮ್ಯಾಲ. ಉಳ್ದವ್ರು ಸುಮ್ಮಿರ್ತಾರ. ಉಳ್ದವ್ರು ಒರಿಜಿನಲ್ ಬಿಜೆಪಿ ಅವ್ರಿಗೂ ಕೊಟ್ಟಲ್ಲ, ನಮಗೂ ಕೊಟ್ಟಲ್ಲ. ಇಲ್ಲಿ 17 ಸೀಟ್ ಬಂದವು ಬಿಜೆಪಿಯರು. ಕಷ್ಟಪಟ್ಟು ಇದು ಮಾಡ್ಕೊಂಡಿದಾರೆ, ಇಲ್ಲಿ ಪಾರ್ಟಿ ಕಟ್ಟಿದ್ದಾರೆ. ಮತ್ತೆ ಇಲ್ಲಿ ಕರ್ನಾಟಕ ಕೊಡ್ಲಿಲ್ಲ ಅಂದ್ರೆ ಇವ್ರದೇನ್ ಮತ? ಇವ್ರು ಹೆಂಗ್ ಮಕ್ಕ ತೋರಿಸ್ಬೇಕು ಪಬ್ಲಿಕ್ಸ್ಗೆ? ಸಾರ್ವಜನಿಕರಿಗೆ ಏನ್ ಹೇಳ್ತಾರೆ ಇವ್ರ ಉತ್ತರನ? ಬಜೆಟ್ ಬಗ್ಗೆ ವಿಜೇಂದ್ರ ಮಾತಾಡ್ಬೇಕು, ಕರ್ನಾಟಕಕ್ಕೆ ಯಾಕೆ ಕೊಟ್ಟಲ್ಲ ಅಂತ ವಿಜೇಂದ್ರ ಮಾತಾಡ್ಬೇಕು. ಬೊಮ್ಮಾಯರನ್ನ ಬಂದ್ರು, ಬೊಮ್ಮಾಯರನ್ನ ಬಿಡ್ರಿ, ಹಂಗ ಹೇಳ್ತಾರ ಹಿಂಗ ಹೇಳ್ತಾರ. ಬೊಮ್ಮಾಯರ ಮಾತಲ್ಲ ಲೆಕ್ಕಕ್ಕೆ ತೊಗೊಳೋದಲ್ಲ, ಅದನ್ನ ಸೀರಿಯಸ್ ತಗೊಳಲ್ಲ ನಾವು. ಬೊಮ್ಮಾಯಿಯವರು ಏನ್ ಮಾತಾಡಿದ್ರು ಸೀರಿಯಸ್ ಅಲ್ಲದು. ಬೊಮ್ಮಾಯಿ, ಸಿ.ಟಿ. ರವಿ, ಪ್ರಹ್ಲಾದ್ ಜೋಶಿ, ಈ ಶೋಭಕ್ಕ, ಇವರೆಲ್ಲ ಮಾತಾಡೋ ಸೀರಿಯಸ್ ತಗೊಳ್ಳಲ್ಲ ಪಬ್ಲಿಕ್ಸ್ ಯಾರು. ಜಸ್ಟ್ ಇಟ್ ಈಸ್ ಒನ್ ಆಫ್ ಈ ಇದ್ರಾಗ ಸೈಡ್ ಆಕ್ಟರ್ಸ್ ಬಂದೋಕಾರಲ್ಲ. ಈ ಸಿನಿಮಾದಾಗ ರಾಜ್ಕುಮಾರ್ ಸಿನಿಮಾದಾಗ ಸೈಡ್ ಆಕ್ಟರ್ಸ್ ಬಂದೋಗಾರು ಹಂಗವು. ಅಲ್ಲಿ ರಾಜ್ಕುಮಾರ್ ನೋಡ್ತಾರೆ ಹೊರತು ಇಲ್ಲಿ ಏನಾದರೂ ಸ್ಟೇಟ್ಮೆಂಟ್ಸ್ ಅನ್ನ ಸಿದ್ದರಾಮಯ್ಯ ಮತ್ತೆ ಇವರು ಈ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮೋದಿ ಇಂಥರವೇನಾದ್ರು ನೋಡ್ತಾರ ಹೊರತು ಇವರು ಯಾವ ಸ್ಟೇಟ್ಮೆಂಟ್ ಯಾರು ನೋಡೋದೇ ಇಲ್ಲ, ಲೆಕ್ಕಕ್ಕೆ ತಗೋದಲ್ಲ. ಈ ಅಜಿತ್ ಹನುಮಕ್ಕನವರ ಮಾತಾಡೋದು ಯಾರು ಕೇಳ್ತಾರ್ರಿ? ಸುಮ್ ಮಾತಾಡ್ತತಿ ಅಜಿತ್ ಹನುಮಕ್ಕನವ್ರ ದರ್ಶನ ಬಗ್ಗೆ. ಅದು ಕಟ್ಟಿಗೆ ಬಾಯಿ ಆದ್ರೂ ಹೊಡ್ಕೊಂಡು ಹೋಗುತ್ತದು, ಚರ್ಮದ್ದು ತಡ್ಕೊಂಡತ್ತದು ಅಜಿತ್ ಹನುಮಕ್ಕನವ್ರಂದು. ಅದು ಹೋಗ್ಲಿ ಕುಂಟೆ ಬಿಲ್ಲೆ ಆಡಂಬ ಅಂತದಲ್ಲ, ಅದು ಜಯಪ್ರಕಾಶ್ ಶೆಟ್ಟಿ ಆ ದರ್ಶನನ್ ಬಗ್ಗೆ. ಅದು ಏನಪ್ಪ, ಅದು ಏನು ಅವನೇನು ದೊಡ್ಡ ಏನು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ತಿಳ್ಕೊಂಬಿಟ್ರ ನಾವ. ಜಯಪ್ರಕಾಶ್ ಶೆಟ್ಟಿ ಒಂದು ಡಬ್ಬಿ ಇಟ್ಕೊಂಡು ಅದ್ರಾಗ ಆಂಕರ್ ಬಿಟ್ರಿ ಇನ್ನೇನೈತಪ್ಪ ನಿನಗೆ? ಒಂದು ಜರ್ನಲಿಸಮ್ ಮಾಡ್ಕೊಂಡಿದಿ ಏನ್ ಈ ದೇಶದ ಮಾಡ್ಲಿಕ್ನ? ಏನ್ ನೀನ್ ಹೇಳ್ದಂಗೆ ಎಲ್ಲರೂ ಕೇಳ್ಬೇಕಾ? ನಿನ್ನ ಗುಲಾಮ್ರ ಆ ಇವರ ಪವಿತ್ರ ಗೌಡನ್ ತಮ್ಮನ ಬಗ್ಗೆ ಮಾತಾಡ್ತಿಯಲ್ಲ, ನಿನ್ನ ಅವನು ನಿನ್ನ ಗುಲಾಮ್ನ. ನೀನೇನಾರ ಅವ್ನ ಗುಲಾಮ್ ಇದ್ದಿ, ಅದಕ್ಕೆ ನೀನು ಹೋಗಿ ಕ್ಯಾಮ್ರಾ ಹಿಡಿದಿದಿ. ಕುಂಟೆ ಬಿಲ್ಲೆ ಆಡಂಬ ಅಂತ ಕರಿತೀಯಲ್ಲ, ಅಕಸ್ಮಾತ್ ರಿವರ್ಸ್ ಗೆರೆ ಹಾಕಿದ್ರ ಅವ್ನು ನಿನಗೆ. ಜಯಪ್ರಕಾಶ್ ಶೆಟ್ಟಿ ನಾ ಕಳಿಸ್ತಾನ, ಅವ್ನು ಪವಿತ್ರ ಗೌಡನ್ ತಮ್ಮನ ಕಳಿಸ್ತಾನೆ ಕುಂಟೆ ಬಿಲ್ಲೆ ಆಡ್ಬೇಕಾರ. ಮತ್ತೆ ರಿವರ್ಸ್ ಏನಾರ ಆದ್ರೆ ನಮಗೆ ಸಂಬಂಧ ಇಲ್ಲ. ಸೂರಜ್ ರೇವಣ್ಣಂಗೆ ಏನಾರ ಕೇಸ್ಗೆ ಸಾತು ಅಂದ್ರೆ ನನಗೆ ಸಂಬಂಧ ಇಲ್ಲ. ನಾ ಕಳಿಸೋ ಜವಾಬ್ದಾರಿ ನಂದು. ನೀ ಬರಕ್ ತಯಾರಿದ್ರೆ ಹೇಳ, ಶೆಡ್ಡಿ ಕಳಿಸ್ತಾನೆ. ನೀನರ ಗೇರ್ ಹಾಕಲಿಲ್ಲ, ಅವನರ ಗೇರ್ ಹಾಕ್ಲಿ, ಒಟ್ಟು ಗಾಡಿ ಮೂವ್ ಆಗ್ಬೇಕು. ಅದೇನು ಹೋಮೋಜೆನಿಕ್ ಮಾಡ್ತೀಯೋ ಹೆಟ್ರೋಜೆನಿಕ್ ಮಾಡ್ತೀಯೋ ಏನ್ ಮಾಡ್ಕೊಂತೀಯ? ಶೆಟ್ನೆ ಬಾ. ಅದಕ್ಕಿಂತ ಮೊದಲು ಚಂದನ್ ಏನು ಸೋಕಾಲ್ಡ್ ಇದು ಅದರಲ್ಲ ಸಿಂಗಮ್, ಇಲ್ಲೇ ಇದ್ದಾರನ್ನ ಅರೆಸ್ಟ್ ಮಾಡಿದ್ರು. ಇಂಥರ್ನೆಲ್ಲ ವೀರಪ್ಪನ ಅರೆಸ್ಟ್ ಮಾಡಕ್ ಹಾಕ್ಬೇಕಾಗಿತ್ತಪ್ಪ, ಇಷ್ಟೊಂದು ಗುಡ್ ಆಫೀಸರ್ನ. ಇಂಥರ್ನೆಲ್ಲ ಅದೇ ಮಳೆನ ಹೊಡೆದು ಇದ್ರಾಗ ATM ಹೊಡೆದು ಸಿಕ್ಕಲ್ಲಲ್ಲಿ ಇವತ್ತಿಗೂ ಅಂತರ್ನ ಹಿಡಿಯಕ್ ಹಾಕ್ಬೇಕಾಗಿತ್ತು. ಈ ಸೌಜನ್ಯ ಕೊಲೆ ಕೇಸ್ನರ್ನ ಹಿಡಿಯಕ್ ಹಾಕ್ಬೇಕಾಗಿತ್ತು. ಇಂಥರ್ನ ಪ್ರೌಢಿಮೆ ಇದೆ. ಪ್ರಬುದ್ಧವಾದ ಅಧಿಕಾರಿ ಬಿಡಿ, ಏನ್ ಇವ್ರೇನು ಓಡಾಗಾರಲ್ಲ ಮಾಡಾರಲ್ಲ, ಇಲ್ಲೇ ಅದಾರ. ಇವ್ ಓಡಗಿಲ್ಲ, ಎಸ್ಕೇಪ್ ಆಗಿಲ್ಲಲ್ಲ. ಮತ್ತೆ ಇಂಥರ್ನ ಹಿಡಿಯಕ ಪ್ರಜ್ವಲ್ ರೇವಣ್ಣನ ಹಿಡಿಯಕ್ ಹಾಕ್ಲಿಲ್ಲ ಇವರು. ದರ್ಶನ್ ಅಲ್ಲೇ ಇದ್ದ ಜಿಮ್ನಾಗಿದ್ದ, ಕರ್ದಾನ ಬಂದಾರ. ಹೀಸ್ ಲಾ ಒಬೈಡಿಂಗ್ ಮ್ಯಾನ್ ಆಗೋದಕ್ಕೆ ಯಾರು ಅವರ ದರ್ಶನ್ ಬೆಂಬಲಿಗರಾಗ್ಲಿ ಯಾರಾಗ್ಲಿ ಏನಾಗ್ಲಿ ಏನು ದಾಂಧಲಿ ಮಾಡಲಿ, ಏನು ಕೆಲವೊಂದು ಹುಡುಗರು ಟ್ರೋಲ್ ಮಾಡ್ಕೊಂತಾರೆ, ಮಾಡ್ಕೊಳ್ಳೋದು. ಸೊ ಎಲ್ಲಿ ಮಠ ಹೋಗಿದೆ ಅಂದ್ರೆ ರಂಗಣ್ಣ, ಜಯಪ್ರಕಾಶ್ ಶೆಟ್ಟಿ, ಈ ಅಜಿತ್ ಹನುಮಕ್ಕನವರ ಹೊಯ್ಕೆ ಅಂತಾರೆ. themselves have declined their image. ತಮಗಿದ್ದಂತ ಮಾನ ಮರ್ಯಾದೆ ಗೌರವ ಎಲ್ಲ ಕಳ್ಕೊಂಬಿಟ್ರಿ ಈ ವಿಚಾರದಾಗ. ಅಂದ್ರೆ ಯಾರ್ದಾದ್ರೂ ಎರಡು ಮಕ್ಕಳಿಗೆ ಆ ನಮೂನಿ ಅಶ್ಲೀಲವಾದ ಮೆಸೇಜ್ಗಳನ್ನ, ಸೆಕ್ಸ್ ಫೋಟೋಗಳನ್ನ, ಬ್ಲೂ ಫಿಲ್ಮ್ಸ್ ಅನ್ನ ಕಳಿಸಿ ಮಾಡಿದ್ರೆ ಸಮಾಜದಲ್ಲಿ ಎಂಥ ಒಂದು ಬ್ಯಾಡ್ ಎಲಿಮೆಂಟ್ ಸಮಾಜದೊಳಗೆ ಇಂತ ಬೆಳಿಬೇಕಾ ಇವರು? ಬೆಳಿಬೇಕಾ? ಸೈಬರ್ ಕ್ರೈಮ್ ವೀಕ್ ಐತ್ರಿ. ಸೈಬರ್ ಕ್ರೈಮ್ ನಾನಾ ಒಂದು 50 ಕೇಸ್ ಕೊಟ್ಟದ, ನೀವು ಒಂದು ಅರೆಸ್ಟ್ ಮಾಡಿಲ್ಲ. ಸೈಬರ್ ಕ್ರೈಮ್ ಲಾನ ಇಟ್ ಸೆಲ್ಫ್ ಈಸ್ ವೀಕ್. ಸೈಬರ್ ಕ್ರೈಮ್ ಅನ್ನ ಸ್ಟ್ರಾಂಗ್ ಮಾಡಿ ಗಲ್ಲು ಶಿಕ್ಷೆ ಕೊಡುವಂತ ಅಧಿಕಾರ ಮಾಡಬೇಕಾದಾಗ ಬ್ಲೂ ಫಿಲ್ಮ್ ಯಾರ ಕಳಿಸಿದ್ರೆ
ಅದೇನು ಲೀಲಾಜಾಲವಾಗಿ ಯೂಟ್ಯೂಬ್ನ ಅವಕಾಶ ಕೊಟ್ಟಿದ್ದಾರೆ. ಈ ಹುಡುಗರೆಲ್ಲ ಕೆಡ್ತಾ ಇದ್ದಾವೆ. ಯೂಟ್ಯೂಬ್ನಲ್ಲಿ ಏನು ಎಲ್ಲವೂ ಸಿಗ್ತಾ ಇದಾವೆ ಇವತ್ತು. ಸಣ್ಣ ಹುಡುಗರು ನೋಡ್ತವೆ. ನಾಚಿಗೆ ಮಾನ ಮರ್ಯಾದೆ ಇಲ್ದಂಗೆ ಅವನ್ನೆಲ್ಲ ಬಿಟ್ಟರೆ ಯಾರು? ಯೂಟ್ಯೂಬ್ನಾಗ ಅಧಿಕಾರ ಕೊಟ್ಟರೆ ಯಾರು? ಅವೆಲ್ಲ ಸೆಕ್ಸ್ ಬರ್ತಾವಲ್ಲ, ಅವು ಸೆಕ್ಸ್ ಇವನ್ನ ಯಾರು ಕೊಟ್ಟರು? ಪರ್ಮಿಷನ್ ಯಾರು ಕೊಟ್ಟರು? ಇವನ್ನೆಲ್ಲ ಹಿಡೀರಿ. ಇವನ್ ಹಿಡಿದ್ರೆ ಮರ್ಡರ್ಗೆ ಆಗೋ ಕಡಿಮೆ ಕವ. ಯಾವನ ಹೆಂಡತಿಗೆ ಅವನ ಇದು ಮಾಡೋದು, ಯಾವನ ಹೆಂಡತಿಗೆ ಅವನ ಇದು ಮಾಡೋದು, ಯಾರ್ಯಾರು ಇದಕ್ಕೆ ಯಾವನ ಫೋನ್ ಮಾಡೋದು, ಏನದು ಮಾನ ಮರ್ಯಾದೆ ಏನೇನು ಇಲ್ಲ. 2014ರಿಂದ ಇದಾಗೈತೆ. ಬರೀ ಟ್ರೋಲ್ ಮಾಡೋದು, ಕೆಟ್ಟದ್ ಮಾಡೋದು. ಅವ್ರು ಇದಕ್ಕೆ ಬರ್ದಾರೆ, ಇವ್ರು ಅದಕ್ಕೆ ಬರ್ದಾರೆ. ಇಡಿ, ಸಿಬಿಐ, IT ಬರೀ ಕಾಂಗ್ರೆಸ್ ಮುಖಂಡರ ವಿರುದ್ಧವಾಗಿ ಕೆಲಸ ಮಾಡುತ್ತಿದೆ ಅಲ್ವಾ ಸರ್? ಕೆಲಸ ಮಾಡೋದಲ್ರಿ, ಮಾಡಿಸ್ತಾರ. ಅವ್ರಿಗೇನು ಕುಂತಿರ್ತಾರ? ಸುಮ್ ಕುತ್ಕೊಂಡಿರ್ತಾರ ಅವರು ಇಡಿ, ಸಿಬಿಐ, IT ಅವರು ಸುಮ್ ಕುತ್ಕೊಂಡಿರ್ತಾರ. ಇವ್ರು ಎಬಿಸ್ ಕಳಿಸ್ತಾರ. ಯಾರು ಮಾತಾಡ್ತಾರ ಅವ್ರ ಮೇಲೆ ಹೋಗ್ರಿ, ಇದು ಮಾಡಿಕೇಳ್ರಿ ಅಂತ. ಹೌದಾ? ಆಮೇಲೆ ಅವರು ಕೆಲವೊಂದು ವೀಕ್ನೆಸ್ ಇದ್ದು ಇರ್ತಾವ. ಮತ್ತ ಕಾಂಗ್ರೆಸ್ ಮುಖಂಡರು ಅಂದ್ರ ಹಂಗ ಇದೇನೈತ್ರಿ, ಕೆಲವೊಬ್ರು ಕಾಂಗ್ರೆಸ್ ಮುಖಂಡರು ಅದಾರ, ಒಂದು 20% ಅದಾರ, ತಿಂದದಾರ. ಇಂದಿರಾ ಗಾಂಧಿ ಇವ್ರಗ ಗಾಂಧೀಜಿ ಕಾಲದಿಂದನೂ ತಿನ್ಕೊಂತ ಬಂದ್ಬಿಟ್ಟದಾರ. ತಿನ್ಕೊಂಡು ಮಸಳೆಯಾಗಿ ಹಿಂಗೆ ಕುತ್ಕೊಂಡ್ಬಿಟ್ಟದಾರ. ಕುತ್ಕೊಂಡು ಈಗೀಗ ಹಂಗ ಒಂದ್ ನಮೂನಿ ಅದು ಒಂದ್ ಸ್ವಲ್ಪ ಬರ್ಕೊಂಬರ್ತಾವ, ಭಾಷಣನ ಬರ್ಕೊಂಬರ್ತಾವ್ರಿ. ಏನೇನಿಲ್ಲ. ಈ ರಾಜ್ಯದಾಗ ನಾನು ಹೋದ್ರೆ ಗುರ್ತು ಹಿಡಿತಾರ. ಒಬ್ಬ MLA ಬರಲ್ಲ ನನ್ನ ಜೊತೆಗೆ, ಒಂದ್ ಊರಿಗೆ ಹೋಗಾನ, ಯಾವ್ದಾರ ಒಂದ್ ಹಳ್ಳಿಗೆ ಹೋಗಾನ, ನನ್ ಗುರ್ತು ಹಿಡಿತಾರ, ಅವ್ನ ಗುರ್ತು ಹಿಡಿಯೋದಿಲ್ಲ. ಒಬ್ಬ MLA ಎಕ್ಸ್ ಕರ್ಕೊಂಡು ಹೋಗಾನ, ಜೊತೆಗೆ ಹೋಗಾನ, ಒಂದ್ ಹಳ್ಳಿ ಕರ್ಕೊಂಡು ಹೋಗ್ತಾನೆ. ನನಗೆ ಗೊತ್ತಿಲ್ಲದ ಹಳ್ಳಿಗೆ ಕರ್ಕೊಂಡು ಹೋಗ್ತಾನೆ, ಅವ್ರಿಗೆ ಗೊತ್ತದ ಹಳ್ಳಿ ಕರ್ಕೊಂಡು ಹೋಗ್ಲಿ. ಅಲ್ಲಿ ನನ್ ಗುರ್ತು ಹಿಡಿತಾರ, ಅವ್ರಿಗೆ ಗುರ್ತು ಹಿಡಿತಾರ. ನೋಡೋಣ. ನಿನ್ನೊಂದು ವಾಸನ ಒಂದು ಹಳ್ಳಿಗೆ ಹೋಗಿದ್ದೀನಿ. ಅಲ್ಲಿ ಅಷ್ಟ್ರು ದರ್ಶನ್ ಅಭಿಮಾನಿಗಳು ಅಷ್ಟ್ರು ಕುಡ್ಕೊಂಡು ರಾತ್ರಿ 9 ಗಂಟೆ ಜಿಟಿ ಮಳೆ ನಾನು ಇಲ್ಲಿಸ್ಕೊಂಡು ಫೋಟೋ ತೆಗೆಸ್ಕೊಂಡಾರ. ಅವು ಬಳ್ಳಾರಿ ಕಡೆ ಹುಡುಗ್ರಂತ. ನಾನು ಕಾರ್ನಾಗ ನಾಗರಾಜ್ ಸರ್ ಅಂತ ಹೇಳಿ ಒಟ್ಟರು ಓಡಿ ಬಂದು ರೋಡ್ ಬ್ಲಾಕ್ ಮಾಡಿಬಿಟ್ರು ನಿನ್ನೆ. ಏನ್ ಸರ್ ದರ್ಶನ್ ಪರವಾಗಿ ಬಹಳ ಚಲೋ ಮಾತಾಡ್ತೀರಿ. ಆದ್ರೆ ದರ್ಶನ್ ಪರವಾಗಿ ಮಾತಾಡಿದ್ದು, ನೈಜವಾಗಿ ಮಾತಾಡಿದ್ದು ಇಷ್ಟು ಪರಿಣಾಮ ಆಕತಿ ಅಂತ ನನಗೆ ಗೊತ್ತಿದ್ದಿಲ್ಲ. ದರ್ಶನ್ ಪರ ಮಾತಾಡಿರೋದು ಬಹಳ ಪರಿಣಾಮ ಆಗಿದೆ ಮತ್ತು ಮೀಡಿಯಾಗಳಿಗೆ ಹಿನ್ನಡೆ ಆಗಿದೆ. ಅವನಂತೂ ಚಾಲೆಂಜ್ ತಗೊಂಡ ನಾನು ಅಜಿತ್ ಹನುಮಕ್ಕನವರ, ಲೇ ತಮ್ಮ ಅಜಿತ್ ಹನುಮಕ್ಕನವರ, ನಿನಗೊಂದು ಚಾಲೆಂಜ್ ಮಾಡ್ತಾನೆ. ಈ ದರ್ಶನ್ಗೆ ಜೀವಾವಧಿ ಶಿಕ್ಷಣ ಆಗೋದಿಲ್ಲ, ಯಾ ಶಿಕ್ಷಣ ಆಗೋದಿಲ್ಲ ಆ ಕೇಸ್ನಾಗ. ಚಾಲೆಂಜ್ ಇದು, ಶಿಕ್ಷಣ ಆಗೋದಲ್ಲ ಅದ್ರಾಗ. ಚಾಲೆಂಜ್ ಸ್ವೀಕಾರ ಮಾಡು, ಅದಕ್ಕೇನು ಇದು ಕಟ್ ಅನ್ಬೇಕಾರೆ. ಚಾಲೆಂಜ್ ಸ್ವೀಕಾರ ಮಾಡಿ ನಿನ್ ಟಿವ್ಯಾಗ. ಅಜಿತ್ ಹನುಮಕ್ಕನವರು, ನೀನೇನಾರ ಗಂಡುಗಲಿ ಇದ್ರೆ ದರ್ಶನಕ್ಕೆ ಶಿಕ್ಷೆ ಆಕತಿ, ಜೀವಾವಧಿ ಇಲ್ಲ ಗಲ್ ಶಿಕ್ಷೆ ಆಗ್ತತಿ ಅಂತ ಅನ್ನೋದಕ್ಕೆ ಚಾಲೆಂಜ್ ಏನಾರ ಕಟ್ಟಂಗದ್ರೆ ನೀನ್ ಟಿವ್ಯಾಗ ಇವತ್ತ ಹೇಳು, ನಾಡ್ದಾರ ಹೇಳು. ಅಜಿತ್ ಹನುಮಕ್ಕನವರು, ನೀ ಗಂಡ್ಸಾದ್ರೆ ಹೇಳ್ಬೇಕು ಅದನ್ನ. ಇಲ್ಲ ಅಂದ್ರೆ ಬಿಡು, ತೀಟಿ ಮಾಡೋದ. ಅವ್ರ ವೈಯಕ್ತಿಕ ಸುದ್ದಿ ನಿನಗೆ ಹಾಕ್ಬೇಕು, ಜಯಪ್ರಕಾಶ್ ಶೆಟ್ಟಿ ನಿನಗೆ ಹಾಕ್ಬೇಕು, ಪವಿತ್ರ ಗೌಡನ್ ತಮ್ಮನ ಇದು ಅವ್ರ ಅಕ್ಕೇನು ಕೇಳಿ ಹೋಗಿ ಮಾಡಿರ್ತಾಳ, ಅವ್ರ ಕೇಳಿ ಯಾರ್ದಾರ ಫ್ರೆಂಡ್ಶಿಪ್ ಮಾಡಿರ್ತಾಳ ಅಕ್ಕ, ಅವರು ಎಲ್ಲರೂ ಹೇಳೇ ಹೋಗಿರ್ತಾರ, ಅವನ್ ತಮ್ಮಗೆ ಹೇಳಿ ಹೋಗಿರ್ತಾರ. ನಾನು ಇಂಥ ಲವ್ ಮಾಡ್ತಾನೆ ಅಂತ ಅವ್ರ ಅಕ್ಕ ಹೇಳಿ ಹೋಗಿದ್ದಾಳ. ಹೌದು ಅವ್ರ ಅಕ್ಕ ಏನ್ ಮಾಡಿದಾಳ ಅಂತ ನಿನಗೆ ಗೊತ್ತಾಯ್ತಾ? ನೀ ನೋಡಿದ್ದೆ? ಜೈಲಿಂದ ಎಲ್ಲ ಹೇಳಿದಾರ ನೋಡು. ಜೈಲಿಂದ ಇವತ್ತು ಅಪ್ಲೋಡ್ ಮಾಡೇನು, ಒಬ್ಬ ಜೈಲಿ ಕೈದಿ ಹೇಳಿದಾನೆ, ಅಲ್ಲೇ ಕುತ್ಕೊಂಡು ಲಾವ್ ಮಾಡಿದಾನ ಹುಡುಗ. ಆ ಹುಡುಗ ಹೇಳಿದಾನೆ, ಹೋಗಿ ಮಾತಾಡಿದಂತೆ, ಧ್ಯಾನ ಮಾಡೋದು ಹೇಳ್ಕೊಟ್ಟು ಬಂದಂತೆ. VIP ಸೆಲ್ ಕೊಟ್ಟಿದ್ದಾರೆ, ಬೆಡ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಾರೆ, ಬಿಸ್ಕಿಟ್ ಕೊಡ್ತಾರೆ, ಉಪ್ಪಿಟ್ಟು ಕೊಡ್ತಾರೆ, ಊಟ ಸರಿಯಾದದ್ದೇ ಕೊಡಕ್ ಹತ್ತಿದ್ದಾರೆ ಅಲ್ಲಿ. ಅಂದ್ರೇನೋ ಅಷ್ಟು ಹೈಜಿನಿಕ್ ಊಟ ಇಲ್ಲ. ಬಿಕಾಸ್ ಹಿ ವಾಸ್ ಅಡಿಕ್ಟೆಡ್ ಫಾರ್ ದಿ ನಾನ್ ವೆಜ್. ನಾಟಿ ಚಿಕನ್ನು, ಮಟನ್ನು, ಇಂಥವೆಲ್ಲ ಬಿರಿಯಾನಿ ಇಂಥವು ತಿನ್ಕಂತ ಬಂದಿರ್ತಾರೆ, ಜ್ವಾಲಿಯಾಗಿರ್ತಾರೆ, ಸ್ವಲ್ಪ ಡ್ರಿಂಕ್ಸು ಮಾಡ್ತಿರ್ತಾರೆ, ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂತ ಬಂದಿರ್ತಾರೆ, ಸ್ಕಾಚ್ ಇಂಥವೆಲ್ಲ ಮಾಡ್ಕೊಂಡ್ ಬಂದಿರ್ ಜ್ವಾಲಿಯಾಗಿರ್ತಾರೆ, ಟೈರ್ಡ್ ಆಗಿರ್ತಾರೆ, ಆಕ್ಷನ್ ಮಾಡಿ ಹಾಯ್ ಸ್ಕಾಚು ಅದೇ ಇದು ತಗೊಂಡು ಬಿರಿಯಾನಿ ಇಂಥವೆಲ್ಲ ಡಯಟ್ ಮಾಡ್ಕೊಂಡು ತಿಂತಿರ್ತಾರೆ, ಹಣ್ಣು ಹಂಪಲು ಇಂಥವೆಲ್ಲ. ಸೊ ಈಗ 47 ಇಯರ್ಸ್ ಅವರ ಒಂದು ಮೈ ಸೌಂದರ್ಯ ಕಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅವೆಲ್ಲ ಕಟ್ಕೋಬೇಕ್ರಿ. ಆರೋಗ್ಯವನ್ನ ಒಳಗಿನಿಂದ ಕಟ್ಟಬೇಕು. ಸುಮ್ಮನೆ ಏನೇನ ಸೊಪ್ಪು ಸೆದಿಯೇನ ಅದು ಇದು ಆಳಮಳ ತಿಂದು ದಿಸ್ಕ್ ಅನ್ನೋದಲ್ಲ. ಕುಡಿಯೋದು, ಅಕ್ರಮ ಹಣ ಮಾಡೋದು, ಮಕ್ಕಳನ್ನ ಕರ್ಕೊಂಡು ಸೈಕಲ್ ಮೋಟರ್ದ ಹಚ್ಕೊಂಡು ಹೋಗೋದು, ಕುಡಿತಾವು, ಕುಡುದ ಮಕ್ಕಳನ್ನ ಕರಿತಾವು. ಬಾಳ್ಲೆ ಚಕ, ಬಾಳ್ಲೆ ಬಾಳ್ಲೆ ಕಟ್ಟಿಬಿಟ್ಟಿದೆ, ಎಲ್ಲೋ ಅದಾವ ಇಲ್ಲ ಕಂಡು ಬಂದ. ಅವೆಲ್ಲ ಅಲ್ಲದ. ಮಕ್ಕಳು ಬಿಡ್ತಾರ, ಮಕ್ಕಳು ಕುಡಿಯೋದು ಕಲಿತಾರೆ, ಮಕ್ಕಳು ಅಕ್ರಮ ಆಸ್ತಿ ಮಾಡ್ತಾರೆ. ದುಡ್ದದ್ದೆಲ್ಲಪ್ಪ. ಒಂದ್ ದಿವಸ ಹೊಲ್ದಾಗ ಹೋಗಿ ರಂಟಿ ಹೊಡೆದಿ ಏನ್ಲಿ ತಮ್ಮ ನೀನು? ಒಂದ್ ದಿವಸ ಹೋಗಿ ರಂಟಿ ಹೊಡೆದಿದ್ಯಾ? ಎಕ್ಸ್ ಹೇಳೋದು
ಅರ್ಥಕತ್ತದ ಯಾರಿಗೆ ಮಾತಾಡ್ತಾನೆ ಅಂತ. ಒಂದು ದಿವಸ ಹೊಲ್ದ ಹೋಗಿಲ್ಲ, ಹಂಗ ಉಂಡಾಡಿಗುಂಡ ಅವನು ಎಮ್ ಎಲ್ ಎ ಹೋದ, ಅಲ್ಲಿ ಹೋದ, ಇಲ್ಲಿ ಹೋದ, ಇದನ್ನ ಮಾಡಿಸ್ತಾನೆ ಅಂದ, ಅದನ್ನ ಮಾಡಿಸ್ತಾನೆ ಅಂದ, ರೊಕ್ಕ ಹೆಟ್ಗೆಂದ ಹೋದ, ತಿಂದ, ಬಂದ. ಏನೇನು ಮಾಡಲಿಲ್ಲ, ಜೀವನದ ಸಾಧನೆ ಅನ್ನೋದಲ್ಲ. ಒಂದು ಎಮ್ ಎಲ್ ಎನರ ಆಗಲಿಲ್ಲ, ಹೆಬ್ಬಟ್ನೆರೆಲ್ಲ ಎಮ್ ಎಲ್ ಎ ಆಗಿದ್ದಾರೆ. ಇದು LLB ಓದಿ ಎಮ್ ಎಲ್ ಎನೂ ಆಗಲಿಲ್ಲ, ಅತ್ಲಾಗ ಅದು ಆಗಲಿಲ್ಲ, ಇತ್ಲಾಗ ಇದು ಆಗಲಿಲ್ಲ, ಅತ್ಲಾಗ ಅದು ಆಗಲಿಲ್ಲ. ಮಾಳು ಸ್ಮಗ್ಲಿಂಗ್ ಮಾಡಕ್ಕೆ ಹೋಗತ್ತಪ್ಪ. ನಾಚಿಕೆನೇ ಇಲ್ಲ ಹೋಗಿ. ಸೊ ನೆಕ್ಸ್ಟ್ ವಿಚಾರ ನಮ್ಮ ಬಾದಾಮಿಯಲ್ಲಿ ಒಬ್ಬ ವಕೀಲರು ಕ್ರಿಮಿನಲ್ ಮಿಸ್ಲಿನಿಯಸ್ ಮೇಂಟೆನೆನ್ಸ್ ಕೇಸ್ನಲ್ಲಿ ಒಬ್ಬ ವಕೀಲರನ್ನ ಕಸ್ಟಡಿ ತಗೊಂಡಿದ್ರಂತೆ JMFC ಅವರು. ಸೊ ಕಾರಣ ಅಡ್ವೊಕೇಟ್ಸ್ ಪ್ರಿವಿಲೇಜಸ್ ಅದಾವೆ. ಏನು ಕೊಲೆ ಮಾಡಿದ ಆರೋಪಿ ಬರಲಿಲ್ಲ, ಅವ್ನು ನಾಳೆ ನಾ ಪ್ರೆಸೆಂಟ್ ಇಡ್ತಾನೆ, ಅವನು ಬರಲಿಲ್ಲ ಅಂದ್ರೆ ಅವರು ಮಿಸ್ಕಂಡಕ್ಟ್ ಅಂತ ಹೇಳಿ ಏನಾದರೂ ಬಾರ್ ಕೌನ್ಸಿಲಿಗೆ ಕಳಿಸ್ಬೇಕು. ಅಡ್ವೊಕೇಟ್ ಮೇಲೆ ಮಿಸ್ಕಂಡಕ್ಟ್ ಮಾಡಿದರೆ ಕೋರ್ಟ್ ಮುಂದೆ ಬಾರ್ ಕೌನ್ಸಿಲಿಗೆ ಕಳಿಸ್ಬೇಕು, ಇಲ್ಲ ಬಾರ್ ಅಸೋಸಿಯೇಷನ್ಗೆ ಕಳಿಸ್ಬೇಕು, ರಿಪೋರ್ಟ್ ಮಾಡಬೇಕು. ಇನ್ಸ್ಪೈಟ್ ಆಫ್ ದ್ಯಾಟ್ ಹೂ ಟುಕ್ ದಿ ಕಸ್ಟಡಿ ಆಫ್ ಅಡ್ವೊಕೇಟ್. ಒಂದು ಕೇಸನ್ನು ರೆಪ್ರೆಸೆಂಟ್ ಮಾಡಬೇಕಾದ್ರೆ ನಾನು ಪ್ರಾಮಿಸ್ ಮಾಡಿರ್ತೀನಿ, ಇಲ್ಲ ಅವನನ್ನು ದುಡ್ಡು ಕಟ್ಟಿಸ್ತೀನಿ, ನಾನು ಇವತ್ತು ಕಟ್ಟಿಸ್ತೀನಿ ಅಂತ ನಿನ್ನೆ ಹೇಳಿರ್ತೀನಿ, ಇಲ್ಲ ಕಳೆದ ಮುದ್ದ ಅಂತ ಹೇಳಿರ್ತೀನಿ. ಅವನು ಬರೋದಿಲ್ಲ. ಅಥವಾ ಮೆಮೊನೂ ಹಾಕಿರ್ತಾನೆ, ಅಂಡರ್ಟೇಕ್ ತೊಗೊಂತಾನೆ, ಇವತ್ತು ಬಿಡ್ರಿ ನಾಳೆ ಕಟ್ಟಿಸ್ತಾನೆ ನಾನು ಅಂತ ಮೆಮೊನೂ ಹಾಕಿರ್ತಾನೆ. ಆವಾಗ ಅದು ಮಟೀರಿಯಲ್ ಇರ್ರೆಗ್ಯುಲಾರಿಟಿ ಆಗ್ಬೋದು ಅಷ್ಟೇ, ಅಫೆನ್ಸ್ ಆಗೋದಿಲ್ಲ. ಅಡ್ವೊಕೇಟ್ ಮಾಡಿದ್ದು ಅಫೆನ್ಸ್ ಆಗೋದಿಲ್ಲ. ಹಾಗಾದಾಗ JMFC ಅವ್ರು ಏನ್ ಮಾಡ್ತಾರೆ, ವಕೀಲರೇ ನಿಮ್ಮದು ಸಂಬಂಧ ಬಿಡ್ರಿ, ಅವನಲ್ಲಿ ಅದನ್ನ ಅವನ ಮೇಲೆ ತಗೊಂತಾನೆ ಅಂದ್ NBW ಇಶ್ಯೂ ಮಾಡಲಿ, ಅವ್ನು ತಗೊಂಡ್ ಹೋಗ್ಲಿ, ಒಳ ಹಾಕ್ಲಿ, ಬೇಕಾದ್ ಮಾಡಲಿ. ಅವ್ನು ಕ್ರಿಮಿನಲ್ ಇದ್ರೊಳಗೆ ಮೇಂಟೆನೆನ್ಸ್ ಹಣ ಕಟ್ಟಲಿಲ್ಲ ಅಂದ್ರೆ ರಿಕವರಿ 124 ಆಫ್ CRPC ಇದೆ, 120 CRPC ಇದೆ, 124 ಇದೆ. ಆದ್ರೆ ಕೆಳಗಾಗಲಿ ಅಥವಾ ಇದ್ರ ಕೆಳಗಾಗಲಿ ರಿಕವರಿ ಆಗಲಿ 421 ಇದೆ, 421 ಕೆಳಗೆ ರಿಕವರಿ ಇದೆ, 421 CRPC ಕೆಳಗೆ ರಿಕವರಿ ಮಾಡ್ಕೋಬಹುದು. ಸೊ ಆಮೇಲೆ ಅದಲ್ದಲೆ ಈ 125 ಕ್ಲಾಸ್ 3 ಕೆಳಗೆ 1 ಮಂತ್ವರೆಗೂ ಜುಡಿಷಿಯಲ್ ಕಸ್ಟಡಿ ಕೊಡ್ಬೋದು. ಯಾರನ್ನ? ಗಂಡನ್ನ. ಹೆಂಡತಿ ಕಟ್ಟಬೇಕಾದ ದುಡ್ಡನ್ನ ಗಂಡ ಕಟ್ಟಲಿಲ್ದಾಗ ಕೋರ್ಟ್ ವಾರ್ನ್ ಮಾಡಿದವು ಕೂಡ ಇಟ್ ಈಸ್ ಓನ್ಲಿ ಎನ್ಫೋರ್ಸ್ಮೆಂಟ್ ಟು ರಿಕವರ್ ದಿ ಮನಿ ಅಂತ ಬರ್ದಾರ ಅದ್ರಾಗ ಲೆಜಿಸ್ಲೇಷನ್. ಅವನಿಗೆ ಎನ್ಫೋರ್ಸ್ಮೆಂಟ್ ಅದು, ನೀನು ಜೈಲಿಗೆ ಕಳಿಸ್ತಾನೆ ನೋಡು ಅಂತ. ಆನ್ ದಿ ಅದರ್ ಹ್ಯಾಂಡ್ ಅವನ ಅಡ್ವೊಕೇಟ್ ಅನ್ನ ಜೈಲಿಗೆ ಕಳಿಸ್ಲಿಕ್ಕೆ ಬರೋದಿಲ್ಲ. ವೆನ್ ವಿ ಫೈಲ್ಡ್ ದಿ ವಕಾಲತ್ ಬಿಫೋರ್ ದಿ ಕೋರ್ಟ್ಸ್, ಒಬ್ಬ ವಕೀಲ ವಕಾಲತ್ ಹಾಕಿದಾಗ ಅಲ್ಲಿ ರೆಪ್ರೆಸೆಂಟೇಷನ್ ಇರ್ತದೆ ಹೊರತು ಆ ಪಾರ್ಟಿಗೆ ಕೊಡ್ತಕ್ಕಂಥ ಶಿಕ್ಷೆಯನ್ನ ನನಗೆ ಕೊಡ್ಲಿಕ್ಕೆ ಬರೋದಿಲ್ಲ. ನಾನು ಕುಂಬಾರ ಹುಳ ಇದ್ದಂಗೆ. ಅಡ್ವೊಕೇಟ್ ಅಂದ್ರೆ ಕುಂಬಾರ ಹುಳ, ಕೆಸರಲ್ಲೇ ಇರ್ತದೆ. ನಾವು ಕೊಲೆಗಾರ ಜೊತೆಗೆ ಇರ್ತವಿ, ಚೀಟರ್ ಜೊತೆಗೆ ಇರ್ತವಿ, ಮೋಸಗಾರ ಜೊತೆಗೆ ಇರ್ತವಿ, ಆಸ್ತಿ ಎತ್ತಿ ಹಾಕಿದ ಜೊತೆಗೇನೂ ಇರ್ತವೆ ಅಲ್ಲಿ. ಆದ್ರೆ ನಾವು ಅದನ್ನ ಅಂಟಿಸ್ಕೊಳ್ಳೋದಿಲ್ಲ, ನಾವು ಕ್ರಿಮಿನಲ್ ಆಗಕ್ಕೆ ಹೋಗೋದಿಲ್ಲ. ಒಬ್ಬನಿಗೆ ಅವನಿಗೆ ಕೊಲೆ ಮಾಡು ಅಂತ ಹೇಳಿರೋದಿಲ್ಲ. ನಾವು ಕೊಲೆ ಮಾಡಿ ಬಂದನ್ನ ಮಾಡಿದಾರ ಇಲ್ಲ ಅಂತೇಳಿ ಡಿಫೆನ್ಸ್ ಲಾಯರ್ ಆಗಿ ವರ್ಕ್ ಮಾಡ್ತೀವಿ. ಇದು ಪ್ರೂವ್ ಮಾಡೋದು ಸರ್ಕಾರದ ಕೆಲಸ. ಸೊ ಜಜಸ್ ಅಂದ್ರೆ ಕಣ್ಣನ್ನ ಕಟ್ಟಿ ನ್ಯಾಯವನ್ನ ಕೇಳಿದರು ಅಂತ. ಅಂದ್ರೆ ಈ ತಕ್ಕಡಿಯನ್ನ ನಾವು ಹಿಡ್ಕೊಂಡಿದ್ದಾವೆ ಅಂದ್ರೆ ತಕ್ಕಡಿಯಲ್ಲಿ ಕಣ್ಣು ಮುಚ್ಚಿದ್ರು ಕೂಡ ಬ್ಯಾಲೆನ್ಸಿಂಗ್ ಕಾಣ್ತದೆ. ಕೈಗೆ ಹಿಂಗ್ ಕಾಡ್ದಾಗ ನಮ್ಮವ್ವ ತರಕಾರಿ ಮಾರ್ತಿದ್ವಿ, ನಾವು ರೈತರಲ್ಲ, ನಾವು ಹೀರೆಕಾಯಿಯನ್ನು ಮಾರ್ತಿದ್ವಿ. ಹಿಂಗ್ ಬ್ಯಾಲೆನ್ಸ್ ಹಿಡಿದ ನಮ್ಮವ್ವ ಈ ಕಡೆ ಮಾತಾಡ್ಕೊಂತ ಕರೆಕ್ಟ್ ಇದು ಮಾಡೋದು. ಯಾಕಂದ್ರೆ ಕೈಗೆ ಈ ಮುಳ್ಳದೆಲ್ಲ ಇದು ಅಟಿತದೆ. ಮುಳ್ಳು ನಡುವೆ ಒಂದು ಮುಳ್ಳು ಇರ್ತದೆ ತಕ್ಕಡಿ ಒಳಗೆ, ಈ ಮುಳ್ಳು ನಮ್ಮ ಕೈಗೆ ಅಟಿತದೆ. ಹಿಂಗೆ ಬ್ಯಾಲೆನ್ಸ್, ಈ ಕಡೆ ಆಡಿದ್ರೆ ಈ ಕಡೆ ವೇಟ್ ಇದೆ ಅಂತ, ಈ ಕಡೆ ಆದ್ರೆ ವೇಟ್ ಇಲ್ಲ ಅಂತ ಅರ್ಥ. ಸೊ ಹಾಗೆ ತಕ್ಕಡಿಯನ್ನ ಕಣ್ಣು ಮುಚ್ಚಿ ತಕ್ಕಡಿಯನ್ನ ಕೊಟ್ರೆ, ಕಣ್ಣು ಮುಚ್ಚಿ ನ್ಯಾಯ ಕೊಟ್ಟರು ಕರೆಕ್ಟ್ ಆಗಿರಬೇಕು. ಸೊ ಆದ್ರಿಂದ ಅಲ್ಲಿಯ JMFC ಅವರು ಒಬ್ಬ ವಕೀಲರನ್ನ ಕಸ್ಟಡಿ ತಗೊಂಡದ್ದು ಅದು ರೆಕಾರ್ಡ್ ಆಗಿದೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿದೆ. ಅದರ ಬಗ್ಗೆ ಗೌರವಾನ್ವಿತ
ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕದವರಲ್ಲಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ, ವಕೀಲರ ಪರವಾಗಿ ದಯವಿಟ್ಟು ಜೂನಿಯರ್ ಮತ್ತು ನಾವು ಸೀನಿಯರ್ ವಕೀಲರ ಪರಿಸ್ಥಿತಿ ಸಂಕಷ್ಟದಲ್ಲಿದೆ. ನಮ್ಮ ಪರಿಸ್ಥಿತಿ ಬಹಳ ಸಂಕಷ್ಟದಲ್ಲಿದೆ. ನಾವು ಪಾರ್ಟಿಗೆ ಅನ್ಯಾಯವಾದ ಬಗ್ಗೆ ಹೋರಾಟ ಮಾಡ್ತಿರ್ತೇವೆ. ನಾವಿಬ್ಬರು ಎದುರಾಳಿ ವಕೀಲರು ಹೋರಾಟ ಮಾಡ್ತೀವಿ ಒಳಗೆ, ಕೋರ್ಟಿಗೋಸ್ಕರ, ನನ್ನ ಕ್ಲೈಂಟ್ಗೋಸ್ಕರ ಇಬ್ಬರು ವಕೀಲರು ಹೋರಾಟ ಮಾಡ್ತಿರ್ತೀವಿ. ಹಾಗಂತ ನಮ್ಮ ವೈಯಕ್ತಿಕ ಹೋರಾಟ ಇರೋದಿಲ್ಲ. ಅಲ್ಲಿ ಇಬ್ಬರು ವಕೀಲರು ನಾವು ಜಗಳ ಮಾಡಿದ್ವಿ ಅಂದ್ರೆ ನಮ್ಮ ಕ್ಲೈಂಟ್ಸ್ನ ಸೇಫ್ಗಾರ್ಡ್ಗೋಸ್ಕರ ಜಗಳ ಮಾಡಿದ್ದೇವೆ ಹೊರತು ಅದು ವೈಯಕ್ತಿಕ ಭಿನ್ನಾಭಿಪ್ರಾಯ ಅಂತೂ ಅಲ್ಲ. ಆದ್ದರಿಂದ ನ್ಯಾಯಾಲಯದ ಮೇಲೆ ನಮಗೆ ವೈಯಕ್ತಿಕ ಭಿನ್ನಾಭಿಪ್ರಾಯ ಇರೋದಿಲ್ಲ. ಹಾಗಂತೇಳಿ ವಕೀಲರ ಮೇಲೆ ಯಾವ ಸೆಕ್ಷನ್ ಮೇಲೆ ಅರೆಸ್ಟ್ ಮಾಡಿದ್ರು ಅದು ವೈಯಕ್ತಿಕ ಅಪರಾಧನೂ ಅಲ್ಲ. ವಕೀಲರು ವೈಯಕ್ತಿಕವಾಗಿ ಯಾವುದಾದ್ರೂ ಅಪರಾಧದಲ್ಲಿ ಸಿಕ್ಕೊಂಡಿದ್ದಾರೆ ಮಾಡಿದರೆ ಅದು ವೈಯಕ್ತಿಕವಾದದ್ದು. ಬಟ್ ವೆನ್ ಹಿ ಫೈಲ್ಡ್ ದಿ ವಕಾಲತ್ ಬಿಫೋರ್ ದಿ ಕೋರ್ಟ್, ವೆನ್ ಹಿ ವಾಸ್ ಒನ್ ಆಫ್ ದಿ ಡಿಫೆನ್ಸ್ ಲಾಯರ್, ಅವರನ್ನ ಕಸ್ಟಡಿ ತಗೊಂಡಿರೋದು ಯಾವ ರೂಲ್ನೇ ಬರ್ತದೆ, ಯಾವ ಸೆಕ್ಷನ್ ಬರ್ತದೆ, ದಯವಿಟ್ಟು ಗೌರವಾನ್ವಿತ ನ್ಯಾಯಾಧೀಶರು, ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಆಫ್ ಬಾಗಲ್ಕೋಟ್, ದಯವಿಟ್ಟು ಅಡ್ಮಿನಿಸ್ಟ್ರೇಟಿವ್ ಜಸ್ಟಿಸ್ ಮಾನ್ಯ ಆನರಬಲ್ ಗೌರವಾನ್ವಿತ ಧಾರವಾಡ ಪೀಠದ ಮುಖ್ಯಸ್ಥರಿಗೂ ವಿನಂತಿ ಮಾಡ್ಕೊತೀನಿ ಮತ್ತು ಮಾನ್ಯ ಬೆಂಗಳೂರು ಗೌರವಾನ್ವಿತ ಚೀಫ್ ಜಸ್ಟಿಸ್ ಸಾಹೇಬ್ರಿಗೂ ನಾನು ವಿನಂತಿ ಮಾಡ್ಕೊತೀನಿ, ಅಲ್ಲಿ ವಕೀಲರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ದಯವಿಟ್ಟು ಸರಿ ಮಾಡಬೇಕು ಅಂತ ವಿನಂತಿ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ಮೊನ್ನೆ ಭಾಳ ಮಂದಿ ವಕೀಲರು ಅದ್ರ ಬಗ್ಗೆ ಸ್ವಲ್ಪ ವಿಚಾರ ವಿನಿಮಯ ಮಾಡಿದರು. ದೆನ್ ಅನದರ್ ಇಶ್ಯೂ, ಈಗ ಚಾರ್ಜ್ ಶೀಟನ್ನು ಮೀನಾಮೇಷ ಮಾಡ್ತಾ ಇದ್ದಾರೆ ದರ್ಶನ್ ವಿಚಾರದಲ್ಲಿ ಮೀನಾಮೇಷ ಮಾಡಿರೋದು ಚಾರ್ಜ್ ಶೀಟನ್ನು ಇನ್ನೂ ಹಾಕ್ತಾ ಇಲ್ಲ. ಏಕೆಂದರೆ ಚಾರ್ಜ್ ಶೀಟ್ ಹಾಕಬೇಕಾದ್ರೆ ದರ್ಶನನ ಮೇಲೆ 302 ಡೈರೆಕ್ಟಾಗಿ ಹೋಗಿ ಮರ್ಡರ್ ಮಾಡಿದಂಥ ಎವಿಡೆನ್ಸು ಇಲ್ಲ. ಈ ಮೀಡಿಯಾದವ್ರು ನಂಬಾಡ್ರಿ, ಮೀಡಿಯಾದವ್ರು ಇವು ಎಲ್ಲ ಕಲ್ಲಕ್ಕ ಮಲ್ಲಕ್ಕ ಹನುಮಕ್ಕ ಆ ಶೆಟ್ಟಿ ಮಂಗಣ್ಣ ಇವರವೆಲ್ಲ ನಂಬಕ್ಕೆ ಹೋಗ್ಬೇಡ್ರಿ, ಯಾರು ನಂಬಾಡ್ರಿ. ಇವರು ಒಂದು ಥರ ದರ್ಶನನ ಫ್ಯಾನ್ಸ್ಗೆ ಇಂಡ್ಯೂಸ್ ಮಾಡ್ತಾ ಇದ್ದಾರೆ, ಕ್ರೂಯಲ್ಟಿ ಕೊಡ್ತಾ ಇದ್ದಾರೆ. ಇಂಡ್ಯೂಸು ಅಂದರೆ ಒಂಥರ ಹೌದು ಕ್ರೂರಿ ಅದನೆ, ಬಹಳ ಕ್ರೂರಿ ಅದನೆ, ಬಹಳ ಇದು ಅದನೆ, ಬಹಳ ರ್ಯಾಶ್ ಮನುಷ್ಯ, ಬಹಳ ಕ್ರಿಮಿನಲ್ ಅದಾನೆ, ಇವನೊಬ್ಬ ಗುಂಡ, ಇವನನ್ನು ಗಡಿಪಾರು ಮಾಡ್ರಿ. ಇದರಲ್ಲಿ ಸ್ವಲ್ಪ ಪ್ರೊಫೆಷನಲ್ ಭಿನ್ನಮತ ಇರೋರು ಕಾಣದ ಕೈಗಳು ವರ್ಕ್ ಮಾಡಿದ್ದಾವೆ. ಸೊ ಇದಕ್ಕೆ ಏನೇನಂತಾರ ಅಂದ್ರೆ ಅದು ಯಾವುದೋ ಒಂದು ಇದಕ್ಕೆ ಮನೆ ಮಂದೆಲ್ಲ ನಿದ್ಗೆಟ್ಟತ್ತು ಅಂತಾರೆ, ಯಾರ್ದೋ ಹಾದ್ರಕ್ಕೆ ಮನೆ ಮಂದೆಲ್ಲ ನಿದ್ಗೆಟ್ಟತ್ತು ಅನ್ನಂಗೆ ಆಗೈತಿ. ಇದು ಯಾರ್ದೋ ಹಾದ್ರ ಮಾಡಿದವನು ಯಾವನೋ ಹಾದ್ರ ಮಾಡಿದ, ಬಡ ಬಡ ಕೊಟ್ಟ, ಹಾದ್ರದ ಮೆಸೇಜ್ ಕಳಿಸಿದ, ಕುತ್ಕಂದ, ಬೆಂಕಿ ಹಚ್ಚಿದ, ಹೊಂಟ. ಆದ್ರೆ ಮನೆ ಮಂದೆಲ್ಲ ನಿದ್ಗೆಡ್ಬೇಕಾತಲ್ಲ. ಮನೆ ಮಂದಿ ಅಂದ್ರೆ ಇಡೀ ಕರ್ನಾಟಕ ಜನ ಅಷ್ಟು ನಿದ್ಗೆಡಾಕತೈತಿ. ಹೌದಾ? ಆ ಪೊಲೀಸ್ ಆಫೀಸರ್, ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವ್ರಿಗೂ ನಿದ್ದೆ ಬರಂಗಲ್ಲ, ಅವರು ವರ್ಕ್ ಮಾಡ್ಬೇಕೀಗ. ಅವ್ರಿಗೇನ ಸಾಮಾನ್ಯ ಇಲ್ಲದು ಚಾರ್ಜ್ ಶೀಟ್ ಹಾಕೋದು. ಯಾಕಂದ್ರೆ FIR ಮಾಡಿ ಅರೆಸ್ಟ್ ಮಾಡೋದು ಸುಲಭ, ಆ ಒಂದು ಅಫೆನ್ಸಿನ ಇನ್ಗ್ರೀಡಿಯೆಂಟಿಗೆ ಒಳಗೆ ತಗೊಂಬರೋದು, ಇಂಥ ಇನ್ಗ್ರೀಡಿಯೆಂಟ್ ಒಳಗೆ ಅಫೆನ್ಸ್ ಮಾಡಿದ್ದಾನೆ ಅಂತ ಕೋರ್ಟ್ನೊಳಗೆ ಪ್ರೂವ್ ಮಾಡೋದು ಬಹಳ ಇಟ್ ಈಸ್ ವೆರಿ ಮಚ್ ಡಿಫಿಕಲ್ಟ್ ಆನ್ ದಿ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಂಡ್ ದಿ ಪೊಲೀಸ್ ಪೀಪಲ್ಸ್. ಅಷ್ಟು ಸುಲಭ ಇಲ್ಲ. ದರ್ಶನನ ಮೇಲೆ ಕೇಸನ್ನು ಪ್ರೂವ್ ಮಾಡೋದು, ಅವನೊಬ್ಬ 302 ಅಫೆಂಡರು, ಆ ಕನ್ವಿಕ್ಷನ್ ಕೊಡಿಸ್ಬೇಕು, 302 ಅಫೆನ್ಸ್ ಮಾಡಿದ್ದಾನೆ ಅನ್ನೋದನ್ನ ಇವರು ಪ್ರೂವ್ ಮಾಡಬೇಕು. ಬಿಯಾಂಡ್ ಆಲ್ ರೀಸನಬಲ್ ಡೌಟ್ ಪ್ರಾಸಿಕ್ಯೂಷನ್ ಶಾಲ್ ಪ್ರೂವ್ 302 ಅಫೆನ್ಸ್ ಅಗೇನೆಸ್ಟ್ ದಿ ದರ್ಶನ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್. ಯಾವುದೇ ಸಂಶಯಕ್ಕೆ ಎಡೆ ಮಾಡಕೊಡದ ಹಾಗೆ ದರ್ಶನ್ ಕೊಲೆ ಮಾಡಿದಾನೆ ಅನ್ನೋದನ್ನ ಇವರು ಪ್ರೂವ್ ಮಾಡಬೇಕು. ಇದನ್ನ ಪ್ರೂವ್ ಮಾಡಬೇಕು ಇವರು, ಪ್ರಾಸಿಕ್ಯೂಷನ್ ಅವರು. ಇಷ್ಟೆಲ್ಲ ಈ ಮೂರು ಇವ್ರನ್ನ ಚಾನಲ್ನಾರು ಒದರಿದಾರಲ್ಲ, ಇವರು ಪ್ರೂವ್ ಮಾಡ್ಬೇಕು. ಇವರು ಬಂದು ಸಾಕ್ಷಿ ಹೇಳಿ ಅಲ್ಲಿ ಕೋರ್ಟ್ನ ಬಂದು ಸಿಗಲಿ. ಇವರು ಕೋರ್ಟ್ನ ಬರ್ಬೇಕು, ಇವರು ಕೋರ್ಟ್ನ ಬಂದು ಸಾಕ್ಷಿ ಹೇಳ್ಬೇಕು. ಹಂಗ ಹೋಗಿ ಕ್ಯಾಮ್ರಾ ಹಿಡೋದಲ್ಲಿ ಕುತ್ಕೊಂಡು ಮ್ಯಾಲೆ ಕುತ್ಕೊಂಡು ಒದರಿದಾರಲ್ಲ, ದಟ್ ಇಸ್ ನಾಟ್ ದಿ ಕೋರ್ಟಿಗೆ ಬರ್ರಿ, ಕುತ್ಕೊಳ್ರಿ, ಗೊತ್ತಾಕತಿ. ನಮ್ಮಂಗೆ 5-6 ಗಂಟೆ ಮಟ್ಟ ಕಾಯ್ರಿ. ಪಾರ್ಟಿಗೋಸ್ಕರ ನಾವು ಕಾಯ್ತವಲ್ಲ,
ಹಂಗೆ ಕಾಯ್ರಿ, ಗೊತ್ತಾಕತ್ ನಿಮಗೆ. ಆಗೋ ಹೋಗೋ ಕಷ್ಟ ಸುಖ ಏನು ಅನ್ನೋದು ನಿಮಗೆ ಗೊತ್ತಾಕತಿ. ನಿಮಗೇನಲ್ಲ, ನೀವಲ್ಲೇ ಅಷ್ಟೇ ರಾಜಕಾರಣಿಗಳು ಅಲ್ಲಿ ಇಲ್ಲಿ ಅಲ್ಲಿ ಕಾಯ್ತೀರ ಅಷ್ಟೇ. ರಾಜಕಾರಣಿಗಳು ಒಂದೇನು ಇಶ್ಯೂ ಆದಾಗ ಏನು ಹೇಳಿಕೆ ಕೊಡ್ತಾರ, ಕಾಯ್ತಾರ. ಅದು ಅಲ್ಲೆಲ್ಲ ಲಾಭ ಬರ್ತೈತಿ, ಅಲ್ಲಿ ಕಾಯ್ತೀರಿ. ಇಲ್ಲಿ ಕೋರ್ಟ್ನಾಗ ಏನು ಲಾಭ ಬರ್ತದೆ ನಿಮಗೆ? ದರ್ಶನ್ನಿಂದ ಲಾಭ ಇಲ್ಲ, ಅದಕ್ಕೆ ಕ್ಯಾಮ್ರಾ ಹಿಡಿತೀರಿ. ದರ್ಶನ್ನಿಂದ ಲಾಭದಿದ್ರೆ ಕ್ಯಾಮ್ರಾ ಹಿಡಿತದಿಲ್ಲ. ಹೌದಾ? ಏನು ಹಂಗ ಅಂತ ಎಲ್ಲಿ ಬರ್ದದಾರ? ಏನೋ ಹಂಗ ಅಂತೀವ್ರಿ, ದರ್ಶನ ಹಂಗ ಏನಲ್ಲಿ ಇರೋದ 3 ಅಂಗ. ಏನಲ್ಲ, ನಿಮ್ಮ 3 ಅಂಗನ ನಾವು ಓದಿರೋದು. ಅಡ್ಮಿನಿಸ್ಟ್ರೇಟಿವ್, ಜುಡಿಷಿಯರಿ ಅಂಡ್ ದಿ ಲೆಜಿಸ್ಲೇಟಿವ್. 3 ಅಂಗಗಳು. 3 ಅಂಗಗಳು ಸಂವಿಧಾನದಲ್ಲಿ ಬರೆದಿದ್ದಾವೆ. ಅಷ್ಟೇ ಓದಿರೋದು ನಾವು, ಅಷ್ಟೇ ನಂಬೋದು ನಾವು. ಏನು ಪತ್ರಿಕಾ ರಂಗ ಏನು ಬಾರಿ ಹಂಗ ಏನು ಕಡ್ದು ಕಟ್ಟಿ ಹಾಕಿದಾರೆ ಇವರು. ಪತ್ರಿಕಾ ರಂಗ ಮೀಡಿಯಾದಾರ ಏನಂಗ ಕಡ್ದು ಕಟ್ಟಿ ಹಾಕಿಬಿಟ್ಟಿದಾರ. ಇಲ್ಲಿ ಟಿವಿಯಾಗ ಬರೋದ, ಬೆಳಗ್ಗೆ ಪೇಪರ್ನ ಬರೀತಾರ. ಅದು ಪೇಪರ್ನ ಕೊಟ್ಟದ್ದು ಬರೀತಾರ. ಪೇಪರ್ನೇ ಇವ್ರು ಮೀಡಿಯಾದಾಗ ಬರೋದಲ್ಲ, ಸೋಷಿಯಲ್ ಮೀಡಿಯಾದಾಗ ಬಂದ್ಬಿಡ್ತೈತಿ. ಈ ನ್ಯೂಸ್ ಚಾನಲ್ನೇ ಬರ್ತದಲ್ಲಪ್ಪ, ಯೂಟ್ಯೂಬ್ ಚಾನಲ್ನಾಗ ಎಲ್ಲರೂ ಕೊಟ್ಬಿಡ್ತಾರೆ. ಅವ್ರಿಗಿಂತ ಮುಂಚೆನ ಬರ್ತಾವ ನ್ಯೂಸ್ ಇದ್ರಾಗ. ಸೋಷಿಯಲ್ ಮೀಡಿಯಾದಾಗ ಫೇಸ್ಬುಕ್ನಾಗ ಹುಡ್ರು ನೋಡ್ರಿ, ಫೇಸ್ಬುಕ್ನಾಗ ಹುಡ್ರು ಅಪ್ಲೋಡ್ ಮಾಡಿಬಿಟ್ಟಿರ್ತಾರೆ ಏನಾಗಿರ್ತದೆ ಅಂತ. ಸೊ ಆದ್ರಿಂದ ಈ ಬಜೆಟ್ಗೆ ಮೋದಿಯವರು ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ. ಅವರು ಕೇವಲ ತಮ್ಮ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡಿಗೆ 15,000 ಕೋಟಿ ರಿಲೀಸ್ ಮಾಡಿ ಕೊಡ್ತೇವೆ ಅಂತ ಬಜೆಟ್ನಲ್ಲಿ ಮೆನ್ಷನ್ ಮಾಡ್ಯಾರೆ. 26,000 ಕೋಟಿ ಬಿಹಾರಕ್ಕೆ ಕೊಡ್ತೇವೆ ಅಂತ ಮಾಡಿದ್ದಾರೆ. ಯಾಕೆ ಅಂದ್ರೆ ಅವರಿಬ್ಬರು ಬ್ಯಾಲೆನ್ಸ್ ಇವು. ಯಾಕಂದ್ರೆ ಸಪೋರ್ಟ್ ತಕೊಂಡ್ರಂದ್ರೆ ಇವ್ರು ಸರ್ಕಾರ ಉಳ್ತೈತಿ. ಅಂದ್ರೆ ಇದರಿಂದ ಒಂದು ಗೊತ್ತಾಕತಿ, ಇವರಿಗೆ ಅಧಿಕಾರದ ಲಾಲಸೆ, ಅಧಿಕಾರದ ಮಮಕಾರ ಎಷ್ಟಿದೆ ಮೋದಿಯವರಿಗೆ ಅನ್ನೋದು ಅರ್ಥ ಆಗ್ತೈತಿ. ಕೇವಲ ಅಧಿಕಾರ ಬೇಕ್ರಿ. ಸಾಯವರೆಗೂ ಪ್ರಧಾನಿಯಾಗೇ ಇರಬೇಕು ಅನ್ನೋ ಅಧಿಕಾರ. ಪ್ರಜಾಪ್ರಭುತ್ವದಲ್ಲಿ ಒಬ್ಬ ವ್ಯಕ್ತಿ ಆಗಕ್ಕಲ್ಲ, ಬೇರೆ ಬೇರೆಯವರಿಗೆ ಅವಕಾಶ ಸಿಗಬೇಕು ಅಂತ ಪ್ರಜಾಪ್ರಭುತ್ವ ಹೇಳ್ತದೆ. ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಇರಬೇಕು. ಒಬ್ಬನೇ ಅಧಿಕಾರ ಮಾಡೋದಲ್ಲ, ಒಬ್ಬನೇ ಪ್ರಧಾನಿಯಾಗಿರೋದಲ್ಲ. ಅದು ಒಬ್ಬನೇ ಪ್ರಧಾನಿಯಾಗಿರೋದು, ಒಬ್ಬನೇ ಕಂಟಿನ್ಯೂಟಿ ಆಗಿರೋದು ಅಂದ್ರೆ ಹಿಟ್ಲರ್ ಸಂಸ್ಕೃತಿ ಅಥವಾ ಮಹಾರಾಜರ ಸಂಸ್ಕೃತಿ ಆಕತಿ. ಮಹಾರಾಜರ ಸಂಸ್ಕೃತಿ ಹೋಗ್ಬಿಟ್ಟತಿ, ತೆಗೆದು ಬಿಟ್ಟಿದ್ದಾರೆ. ಸೊ ಆದ್ರಿಂದ ಆ ಸಂಸ್ಕೃತಿ ಆಗದ ಇದ್ರೆ ನಮ್ಮ ಯದುವೀರ್ ಮಹಾರಾಜರವರಿಗೆ ನೀವು ಮಿನಿಸ್ಟರ್ ಪೋಸ್ಟ್ ಯಾಕೆ ಕೊಡ್ಲಿಲ್ರಿ? ಇಂತಿಂತ ದಿಗ್ಗಜರನ್ನು ಕರ್ಕೊಂಡು ನಮ್ಮ ಕರ್ನಾಟಕಕ್ಕೆ ಅವರಿಂದನೇ ಸೀಟ್ ಬಂದದ್ದು. ಏನು ಮೋದಿ ಅವರಿಂದ ಸೀಟ್ ಬಂದಿಲ್ಲ, ಯಾವ ವಿಜೇಂದ್ರಿಂದ ಸೀಟ್ ಬಂದಿಲ್ಲ, ಯಾರಿಂದ ಬಂದಲ್ಲ. ಇವತ್ತು ಹೇಳ್ತಾ ನೋಡ್ರಿ, ಏನಾದ್ರೂ 17 ಸೀಟು 19 ಸೀಟ್ ಬರ್ಲಿಕ್ಕೆ ಕಾರಣ ಆಗಿದ್ದು 19 ಸೀಟು ಬಿಜೆಪಿಯವರು ಮತ್ತು ಜೆಡಿಎಸ್ ಸೇರಿ ಬರಬೇಕಾಗಿದ್ದರಿಂದ ಕಾರಣ ಅದಕ್ಕೆ ಡಾಕ್ಟರ್ ಮಂಜುನಾಥ್ ಮತ್ತು ನಮ್ಮ ಯದುವೀರ್ ಒಡೆಯರ್ ಅವರು ಮಹಾರಾಜರು. ಇವರಿಬ್ಬರ ಇಮೇಜ್ನಿಂದ ಕರ್ನಾಟಕದಲ್ಲಿ ಮತಗಳು ಪರಿವರ್ತನೆಯಾಗಿ 19 ಸೀಟ್ ಬರ್ಲಿಕ್ಕೆ ಕಾರಣ ಆದವು. ಯಾವ ವಿಜಯೇಂದ್ರರಿಂದ ಅಲ್ಲ, ಯಡಿಯೂರಪ್ಪರಿಂದ ಅಲ್ಲ, ಏನೋ ಸಿ.ಟಿ. ರವಿಯಿಂದ ಅಲ್ಲ, ಓಬಕ್ನಿಂದ ಅಲ್ಲ, ಯಾ ಪ್ರಹ್ಲಾದ್ ಜೋಶಿಯಿಂದನಲ್ಲ, ಯಾರಿಂದನಲ್ಲ. ಆರ್ ಅಶೋಕ್ ಅಂತೂ ಲೀಡರ್ಶಿಪ್ಪೇ ಇಲ್ಲ. ಮಾತಾಡಕ ಬರಲ್ಲ ಅವ್ರಿಗೆ, ಏನೇನೋ ಜವಾಬ್ದಾರಿ ಇರೋದಲ್ಲ. ಏನೇನೋ ಒಂಥರ ಈ ಪಂಚಾಯತಿ ಮೆಂಬರ್ ಮಾತಾಡ್ದಂಗೆ ಮಾತಾಡ್ತಾರೆ. ಹಿ ಹ್ಯಾಸ್ ನೋ ವೆಯ್ಟ್ ಇನ್ ಹಿಸ್ ಸ್ಟೇಟ್ಮೆಂಟ್ಸ್. ಅಪೋಸಿಷನ್ ಲೀಡರ್ ಅಂದ್ರೆ ಹೆಂಗಿರ್ಬೇಕ್ರಿ? ಎಷ್ಟು ಪ್ರಬುದ್ಧತೆಯಿಂದ ಹೇಳಿಕೆ ಕೊಡ್ಬೇಕ್ರಿ? ಸಿದ್ದರಾಮಯ್ಯನವ್ರು ಕೊಡ್ತಾರೆ ನೋಡ್ರಿ, ಹೇಳಿಕೆ ಕೊಡ್ತಾರೆ. ವಾಜಪೇಯಿ ಅವರು ಕೊಡ್ತಿದ್ರು ನೋಡ್ರಿ, ಹೇಳಿಕೆ ಕೊಡ್ತಾರೆ. ಹೇಳಿಕೆ ಕೊಟ್ರೆ ಸತ್ಯ ಇರಬೇಕು, ನ್ಯಾಯ ಇರಬೇಕು, ನಿಷ್ಠುರತೆ ಇರಬೇಕು, ಪ್ರಬುದ್ಧತೆ ಇರಬೇಕು. ಬಿಟ್ಟು ಸಿ.ಟಿ. ರವಿ ಮಾತಾಡ್ದಂಗೆ ಮಾತಾಡಿದ್ರೆ ಏನ್ ವ್ಯಾಲ್ಯೂ ಇದೆ? ಶೋಭಾಕರ್ ಮಾತಾಡ್ದಂಗೆ ಮಾತಾಡಿದ್ರೆ ಏನ್ ವ್ಯಾಲ್ಯೂ ಇದೆ? ಏನು ಜೋಶಿ ಅವ್ರು ಮಾತಾಡ್ದಂಗೆ ಮಾತಾಡಿದ್ರೆ ಏನ್ ವ್ಯಾಲ್ಯೂ ಇದೆ? ಅಬ್ಬೆಪಾರಿ ಅದು ಇದು ಹಿಂಗೆಲ್ಲ ಮಾತಾಡಿದ್ರೆ ಏನ್ ವ್ಯಾಲ್ಯೂ ಇದಾವ? ಅದಕ್ಕೆ ನೋ ವ್ಯಾಲ್ಯೂ. ಏನಾರ ಪ್ರಬುದ್ಧತೆ, ಏನಾದರೂ ಸ್ಟೇಟ್ಮೆಂಟ್ಸು, ಏನಾದರೂ ಹೇಳಿಕೆ ಕೊಟ್ಟು ಏನಾದರೂ ಇಷ್ಟು 19 ಸೀಟ್ ಬರ್ಲಿಕ್ಕೆ ಕಾರಣ ಅಂದ್ರೆ ಒನ್ ಅಂಡ್ ಓನ್ಲಿ ಮೈಸೂರಿನ ಮಹಾರಾಜರಿಗೆ ಬಿಜೆಪಿ ಟಿಕೆಟ್ ಕೊಟ್ಟದ್ದು ಕಾರಣ. ಎರಡನೇದು ಅಲ್ಲಿ ಇವ್ರನ್ನ ಕೊಟ್ಟರಲ್ಲ ಡಾಕ್ಟರ್ ಮಂಜುನಾಥ್ ಅವ್ರನ್ನ, ಅದೇ ಕಾರಣ. ಅವಾಗ ನಮ್ಮ ಬಾಯಿ ಮುಚ್ಕೊಂಡು ಅವರಿಂದ ಕನಿಷ್ಠ 10 ಸೀಟ್ ಬಂದವು. ಅವರಿಬ್ಬರಿಂದ 10 ಸೀಟ್ ಬಂದಿದ್ದಾವೆ. ಏನಾದರೂ ಗೆದ್ದಿರ್ಬೇಕಾದ್ರೆ 7 ಸೀಟು, ನಿಮ್ಮ 7 ಸೀಟು. ನನ್ನ ಅಸೋಸಿಯೇಷನ್ ಅಷ್ಟೇ ಇತ್ತು. ಅವರಿಬ್ಬರು ಸೀಟ್ ಇಲ್ಲದ್ರೆ, ಅವರಿಬ್ಬರಿಗೆ ಟಿಕೆಟ್ ಕೊಡದೇ ಇದ್ದಿದ್ರೆ, ಡಾಕ್ಟರ್ ಮಂಜುನಾಥ್ ಅವರು ಮತ್ತು ಮೈಸೂರು ಅರಸರಿಗೆ ಟಿಕೆಟ್ ಕೊಡದೇ ಇದ್ದಿದ್ರೆ ಬಿಜೆಪಿ ಕೇವಲ 7 ಸೀಟಿಗೆ ಬಂದು ನಿಂದ್ರದು. ಬಿಜೆಪಿ ಜೆಡಿಎಸ್ 2 ಸೇರಿ 7 ಸೀಟು. ಜೆಡಿಎಸ್ ಅವಾಗ 1 ಬರ್ತಿತ್ತು, ಬಿಜೆಪಿ 6 ಬರ್ತಿತ್ತು. 7 ಸೀಟು ಅಷ್ಟೇ. ಇನ್ನು ಉಳಿದವೆಲ್ಲ 21 ಸೀಟು
ಕಾಂಗ್ರೆಸ್ ಬರ್ತಿದ್ವು. ಇಷ್ಟೆಲ್ಲ ಬರ್ಲಿಕ್ಕೆ ಕಾರಣ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಅಧಿಕಾರ ಕೊಡಲಿಲ್ಲ, ಡಾಕ್ಟರ್ ಇವರು ಅರಸರಿಗೂ ಕೊಡಲಿಲ್ಲ, ಯದುವೀರ್ ಒಡೆಯರ್ ಅರಸರಿಗೂ ರಾಜರಿಗೂ ಕೊಡಲಿಲ್ಲ. ಅನ್ಯಾಯ ಅಲ್ವಾ ಅವ್ರು ಮಾಡೋದು? ಅಧಿಕಾರದ ದಾಹ ಅಲ್ವಾ? ಹಣದ ಮೋಹ, ಅಧಿಕಾರದ ದಾಹ, ಚಕ್ರವ್ಯೂಹ. ಇದು ಚಕ್ರವ್ಯೂಹ. ಅಂಬರೀಷ್ ಅವ್ರು ಹೇಳ್ತಾರಲ್ಲ, ಚಕ್ರವ್ಯೂಹ. ಅಧಿಕಾರಕ್ಕೋಸ್ಕರ ಯಾರ್ಯಾರನ್ನೂ ಬಳಸ್ಕೊಳ್ಳೋದು. ಈಗ ಎಲೆಕ್ಷನ್ ಮುಗಿದ್ವಲ್ಲ, ಪಾಪ ಅವ್ರ ಕಡೆ ತಿರುಗು ನೋಡಂಗಲ್ಲ. ಏನಲ್ಲ, MP ಆಗಿ ಸುಮ್ ಕುಂದಿರ್ಬೇಕಷ್ಟೇ. ಏನಿದೆ, ಅಧಿಕಾರ ಮಾಡಬೇಕು, ನಾನು ಸಮಾಜ ಸೇವೆ ಮಾಡಬೇಕು ಅಂತ ಡಾಕ್ಟರ್ ಮಂಜುನಾಥ್ ಅವರು ಬಂದರೆ. ಏನು ಸಮಾಜ ಸೇವೆ ಮಾಡ್ತೀರಿ ಸರ್ ನೀವು? ಎಲ್ಲಿದೆ? ನೋ ಫೈನಾನ್ಸ್. ಕರ್ನಾಟಕಕ್ಕೇನು ಫೈನಾನ್ಸ್ ಇಲ್ಲ. ಹೆಂಗ್ ಅಭಿವೃದ್ಧಿ ಮಾಡ್ತೀರಿ? ಜನಕ್ಕೆ ಏನು ಹೇಳ್ತೀರಿ? ಕುಮಾರಣ್ಣವ್ರು ಬಿಡ್ರಿ ಮಾಡ್ಕೊಂತಾರ, ಅವ್ರ ಅಭಿವೃದ್ಧಿ ಮಾಡ್ಕೊಂತಾರ. ವೈಯಕ್ತಿಕ ಅಲ್ಲ ಹೇಳೋದು, ಅವ್ರ ಅಭಿವೃದ್ಧಿ ಮಾಡ್ಕೊಂತಾರ. ಅವ್ರ ಕ್ಷೇತ್ರದ ಅಭಿವೃದ್ಧಿ ಮಾಡ್ಕೊಂತಾರ. ಅವ್ರು ಮಂಡ್ಯದ ಮಾಡ್ಲಿ, ಮಂಡ್ಯನೂ ನಮ್ಮದೇ. ಅದಕ್ಕೇನು ಪಾಪ, ಅದು ಮಂಡ್ಯಕ್ಕೆ ಮಾಡಕ್ಕಾದ್ರೂ ರೊಕ್ಕ ಕೊಟ್ಟಲ್ಲ. ಕುಮಾರಸ್ವಾಮಿ ಅವ್ರ ಕ್ಷೇತ್ರನ ಅಭಿವೃದ್ಧಿ ಮಾಡ್ಕೊಳಕ ರೊಕ್ಕ ಎಲ್ಲಿದೆ? ಇಷ್ಟು ಹೇಳಿ, ಜೈ ಹಿಂದ್, ಜೈ ಹಿಂದ್, ಜೈ ಕರ್ನಾಟಕ.